ಹಾಯ್ ನಮಸ್ತೆ, ನಾನು ನಿಮ್ಮ ಸೂರತ್. ಸೊ ನೀವು ನೋಡ್ತಿದ್ದೀರಾ ನಮ್ಮನೆ ಗೃಹಲಕ್ಷ್ಮಿ. ಸೊ ನಾವಿದ್ದೀವಿ ಗದಗಿನ ವೀರನಾರಾಯಣ ಸ್ವಾಮಿ ದೇವಸ್ಥಾನ ಹತ್ರ. ಸೊ ಇವತ್ತಿನ ಸಂಚಿಕೆಯಲ್ಲಿ ನಿಮ್ಗೊಂದು ಹೊಸ ಫ್ಯಾಮಿಲಿ, ಹೊಸ ಮಾತುಕತೆ, ಹೊಸ ಅಡುಗೆ, ಹೊಸ ಆಟನ್ನು ತೋರಿಸ್ತೀನಿ, ಬನ್ನಿ. ಓಕೆ, ಎಲ್ರಿಗೂ ನಮ್ಮನೆ ಗೃಹಲಕ್ಷ್ಮಿ ಕಾರ್ಯಕ್ರಮಕ್ಕೆ ಸ್ವಾಗತ. ವೆಲ್ಕಮ್ ಸರ್. ಇದು ಮುಂದ್ಗಡೆ ಕೂತಿರೋರಿಗೂ ಸ್ವಾಗತ. ಅಜ್ಜಿ ಸ್ವಾಗತ. ಹೇಗಿದ್ದೀರಿ ಎಲ್ರು? ಸೂಪರಾ? ನಾನು ಸಕ್ಕತ್ತಾಗಿದ್ದೀನಿ ನೋಡಿ, ಅದಕ್ಕಿಂತ ಹೆಚ್ಚಾಗಿ ಹ್ಯಾಂಡ್ಸಮ್ ಆಗಿದ್ದೀನಿ ನಾನು. ಓಕೆ ಮೇಡಮ್, ನಿಮ್ಮ ಹೆಸರು? ಸುಮಾಬಾಯಿ ಕಟ್ಟುವಟ್ಟಿರಿ. ಏನು ಮಾಡ್ಕೊಂಡಿದ್ದೀರಾ? ನಾವು ಹೌಸ್ ವೈಫಾ? ಹೌಸ್ ವೈಫ್. ಇವ್ರು ಯಾರು ಅಣ್ಣ? ನಮ್ಮ ಹಸ್ಬೆಂಡ್. ಓ ಹಸ್ಬೆಂಡ್ ಸರ್, ನಮಸ್ತೆ. ಚೆನ್ನಾಗಿದ್ದೀರಾ? ವೆಲ್ಕಮ್ ಸರ್. ಪೂರ ನಮ್ಮ ದೊಡ್ಡ ಫ್ಯಾಮಿಲಿಯಿಂದ ನಿಮ್ಗೆ ವೆಲ್ಕಮ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ನಿಮ್ಮ ಹೆಸರು ಸರ್? ನಮ್ಮ ನಾರಾಯಣ್. ಏನು ಮಾಡ್ಕೊಂಡಿದ್ದೀರಾ? ನಮ್ಮ ಕ್ಯಾಂಟೀನ್ ಸರ್. ಕ್ಯಾಂಟೀನ್ ಇದೆ ಎಲ್ಲಿ? ಇಲ್ಲೇ ಜೋಡಮಾರ್ತಿ ಗುಡಿ ಹತ್ರ. ಹೌದಾ? ಏನೆಲ್ಲ ಮಾಡ್ತೀರಾ ಕ್ಯಾಂಟೀನಲ್ಲಿ? ನಮ್ಗೆ ಅದಕ್ಕೆ ಸ್ಪೆಷಲ್ ಇದು ಐತೆ ರೀ, ಬದ್ನಿಕಾಯಿ ಬಜೆ, ಮಿರ್ಚಿ, ಗಿರ್ಮಿಟ್ಟಿ, ಇಡ್ಲಿ, ವಡಾ ಎಲ್ಲ ಇದೆಯಾ? ಟಿಫನ್ ಸೆಂಟರ್. ಹೌದಾ? ಸಂಜೆ ಓಪನ್ ಇರುತ್ತಾ? ಸಂಜೆ ಹೋಗ್ಬೋದು. ಓಕೆ. ಬರಲ್ಲ, ವೆಜ್ಜಿಗೆ ಬರೋಲ್ಲ ನಾವು. ಬರ್ರಿ ಸರ್, ಯಾರು ಬೇಡ ಅಂತಾರಿ. ಆ ಕಡೆಯಿಂದ ನೀವು ಹೋಗ್ತಿರಲ್ಲ, ಸ್ಮೆಲ್ಗೆ ಬಂದ್ಬಿಡ್ತೀರ. ಹೌದಾ? ನೋಡುವಾಗ ಹೋಗುವಾಗ ಬಂದ್ರೆ ಬರ್ತೇನೆ, ಸ್ಮೆಲ್ ಬಂದ್ರೆ. ವೆಲ್ಕಮ್. ಸೂಪರ್. ಓಕೆ, ಎಷ್ಟು ವರ್ಷ ಸರ್ ಮೇಡಮ್ ಮದುವೆಗೆ ನಿಮಗೆ? 25 ವರ್ಷ ಆಯ್ತು. 25 ವರ್ಷ ಆಯ್ತಾ? ಓಕೆ. ಮಕ್ಕಳು? 3 ಜನ ಇದ್ದಾವ್ರಿ. ಏನು ಮಾಡ್ಕೊಂಡಿದ್ದಾರೆ? ಜಾಬ್ ಮಾಡ್ತಾಳ್ರಿ. ಒಂದು ಮಗಳು. ಯಾರು? ಪ್ರಿಯಾಂಕಾ ಕಟ್ಟುವಟ್ಟಿರಿ. ಇಂಜಿನಿಯರ್ ಕಲ್ಸಲ್ರಿ, ಜಾಬ್ ಮಾಡ್ತಿದ್ದಾಳ್ರಿ. ಇವಳು ಲಕ್ಷ್ಮಿ ಕಟ್ಟೋಟಿ ದೊಡ್ಡ ಮಗಳ್ರಿ, ಸ್ಟೆನೋಗ್ರಫಿ ಮಾಡ್ತಿದ್ದಾಳ್ರಿ. ಸೆಕೆಂಡ್ ಇಯರ್ ಕಾಲೇಜ್ ಆಗಿದ್ದೀರಿ. ಮಗ ಪುಣೆದೊಳಗೆ ಜಾಬ್ ಮಾಡ್ತಿದ್ದಾನಿರಿ. ಹೌದಾ? ಎಲ್ಲಿ? ಪೂನೆಯಲ್ಲಿ? 2 ತಿಂಗಳಾಯ್ತಾ ಪೂನೆಯಲ್ಲಿ? ನಾನು ಪೂನೆಯಲ್ಲಿ ಇದ್ದೆ, ಜಾಬ್ ಮಾಡ್ಕೊಂಡು. ಪೂನೆಯಲ್ಲಿ ಒಂದು 2 ವರ್ಷ ಇದ್ದೆ. ಆಮೇಲೆ ಬಂದೆ, ಸೆಟ್ ಆಗಿಲ್ಲ ನನಗೆ. ಹೌದು ಸರ್. ಪೂನೆಯಲ್ಲಿ ಪೆಟ್ರೋಲ್ ಪಂಪಲ್ಲಿ ಇದ್ದೆ, ಪೆಟ್ರೋಲ್ ಹಾಕ್ತಿದ್ದೆ. ಆಮೇಲೆ ಸೆಟ್ ಆಗಿಲ್ಲ, ಅದು ಒತ್ತಿ ಅದು ಬ್ಯಾಂಕ್ ಅಲ್ರಿ, ಬ್ಯಾಂಕ್ ಕೈ ನೋವು ಬಂತು. ಆಮೇಲೆ ಒಂದಿಬ್ರು ಹಂಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಓಡೋದ್ರು, ಕೊಡ್ಲಿಕ್ಕೆ ಕಾಸು ಇರಲಿಲ್ಲ. ನೀವು ಓಡಾಕಾಲಿಲ್ಲ ನಮ್ಗೆ? ಇಲ್ಲ, ನಾನು ಅವ್ರು ಹಿಂಗೆ ಓಡುವಾಗ ನಂಗೆ ಗೊತ್ತಾಯ್ತು, ಇನ್ನೀ ಕಾಸು ನಾನು ಕೊಡ್ಬೇಕಾದ್ರೆ ನಾನು ಈ ಕಡೆಯಿಂದ ಹೋದೆ. ಈ ಕಡೆ ಹೋಗುವಾಗ ಬೆಂಗಳೂರಿಗೆ ಬಸ್ ಬರ್ತಿತ್ತು, ಪುಣೆ ಬಸ್, ಪುಣೆ ಟು ಬ್ಯಾಂಗ್ಳೂರ್. ಹಂಗೆ ಹತ್ಕೊಂಡೆ, ಬೆಂಗಳೂರಿಗೆ ಬಂದೆ. ಸಾವಾಸ ಬೇಡ ಪೆಟ್ರೋಲ್. 25 ವರ್ಷ ಆಯ್ತು ಮದುವೆಯಾಗಿ. 25. ಹೆಂಗಿದೆ ಮೇಡಮ್ ಮದುವೆ ಆದ್ಮೇಲೆ ಜೀವನ? ಸೂಪರ್ ಇದ್ದೀರಿ. ಸೂಪರಾ? ಸೂಪರ್ ಅಂದ್ರೆ ನಿಂಗೆ ಎಷ್ಟು ಸೂಪರ್? ಎಲ್ಲಿ ಯಾವ ಊರಲ್ಲಿ ಮದುವೆ ನಿಮ್ದು? ನಮ್ದು ಇದೇ ಊರಿ. ಇಲ್ಲೇ ಮದುವೆ? ಇಲ್ಲೇ ಮದುವೆ ಆಗಿದ್ದು. ಮಾವನ ಮಗಳ ರೀ. ಹೌದಾ? ಲವ್ ಮ್ಯಾರೇಜಾ? ಒಂಥರ ಲವ್ ಮ್ಯಾರೇಜ್. ಒಂಥರ ಲವ್ ಮ್ಯಾರೇಜ್ ಅಂದ್ರೆ ಹಿಂಗಪ್ಪಾಜಿ? ನಾವು ತಮಾಷೆ ಮಾಡಿದ್ದು, ಏನ್ ಮಾಡಿದ್ದು ಯಾಕಂದ್ರೆ ನಮ್ಮ ವೈನಿಯರ ಅಣ್ಣನ ಮಗಳು, ನಮ್ಮ ದೊಡ್ಡ ವೈನಿಯರ ಅಣ್ಣನ ಮಗಳು ಅತ್ತೆ ಮಗನಿಗೆ ಕೊಟ್ಟಿದ್ದಾರೆ. ಮನೆಯೊಳಗೆ ಸ್ವಲ್ಪ ನೋಡಿ ಇದು ಮಾಡ ನಾನು ಮಾಡ್ಕೊಂತ ಮಾಡ್ಕೊಪ್ಪ ಅಂದ್ವಿ. ಹಂಗೆ ಮಾಡ್ಕೊಂಡ್ರು ಅವರು ಮಾಡ್ಕೊಂಡು ಮೊದ್ಲೇಗ ಏನೈತ್ರಿ, ನಮ್ಮ ಅಣ್ಣನ ಹೆಣ್ಮಕ್ಳು ಅದಾರಲ್ಲ, ಅವ್ರ ಅಣ್ಣನ ಮಗಳು. ಇವ್ರಿಗೆ ಮೊದ್ಲು ಎಷ್ಟಿತ್ತಂತೆ ಅವ್ರಂದ್ರೆ? ಇವ್ರಿಗೆ ಮೊದಲೇ ಲವ್ ಇತ್ತು ಅವ್ರ ಮೇಲೆ? ನಾರ್ಮಲ್ ಇತ್ತು, ಅದು ನಮಗೆ ಗೊತ್ತಾಗಿಲ್ಲ. ಅವ್ರು ಹೇಳಿಲ್ಲ. ಮತ್ತು ಅವ ಈಗ ನಾನು ಲಗ್ನ ಮಾಡ್ಕೊಂತೀನಿ ಅಂತಂದ. ನಾವೆಲ್ಲ ಅಣ್ತಂಬ್ರು ಸಹಮತವಾಗಿ ನಾವು 7 ಮಂದಿ ಅಣ್ತಂಬ್ರು, 7 ಮಂದಿ ಅಣ್ತಂಬ್ರು. ನಾವು 7 ಮಂದಿ ಅಣ್ತಂಬ್ರು ನಾವು ಸಾಕು ಮಾಡಿ ಮತ್ತು ಒಂದು ಹೊಂದಾಣಿಕೆ ಮಾಡಿ ಒಂದು ಅನುಕೂಲ ಮಾಡಿ ಲಗ್ನ ಮಾಡಿದ್ವಿ. ನಿಮಗೆ ಒಂದು ಚಪ್ಪಾಳೆ ಅಲ್ವಾ? ನೀವು ಸಪೋರ್ಟ್ ಮಾಡ್ತಿಲ್ಲ ಅಂದ್ರೆ ನೋಡಿ, ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಮಕ್ಕಳಿಗೆ ಸಪೋರ್ಟ್ ಮಾಡಿ ಮತ್ತೆ ಯಾರಿಗೆ ಮಾಡ್ತೀವಿ? ಕರೆಕ್ಟ್. ಹೌದು, ಮತ್ತೆ ಮಾಡಬೇಕಾಗ್ತದೆ ನೋಡಿ. ನನಗೆ ಸಪೋರ್ಟ್ ಮಾಡಿದ್ರೆ ನಾನು ಪೂನೆಗೆಲ್ಲ ಹೋಗಿ ಬಂದೆ ನೋಡಿ, ಪೂನೆಯಲ್ಲಿದ್ದು ಹೋಗಿ ಬಂದೆ. ಸೊ ನಿಮ್ಗೆ ಅವ್ರಿಗೆ ಹೇಳಿದ್ರ ನೀವಂದ್ರೆ ತುಂಬಾ ಇಷ್ಟ ನನಗೆ ಅಂತ ಅವಾಗ ಮದುವೆದ ಮುಂಚೆ? ಹಿಂದ್ಗಡೆ ಬ್ಯಾಕ್ ಡ್ರಾಪ್ ಅಲ್ಲಿ ಯಾರು ಗೊತ್ತಿಲ್ಲ ಸ್ಟೋರಿ, ನಿಮ್ಮಿಬ್ಬರು ಸ್ಟೋರಿ ಹೇಳಿದ್ರ? ಅದಕ್ಕೆ ಅವ್ರು ಮೇಡಮ್ ನೀವೇನು ಹೇಳಿದ್ರಿ? ಶಿ ಹೋಗು, ನನಗೆ ಇಷ್ಟ ಇಲ್ಲ, ನಮಗೂ ಇಷ್ಟ ಅಂತ ಹೇಳಿದ್ರಿ. ಇಷ್ಟ ಅಂತ ಹೇಳಿದ್ರ? ಫಸ್ಟ್ ಹೇಳಿದ್ರೆ ಟೈಮ್ ತಗೊಂಡು ಹೇಳಿದ್ರ? ಸ್ವಲ್ಪ ಟೈಮ್ ತಗೊಂಡ್ರ? ನಿಮ್ಗೆ ಟೆನ್ಷನ್ ಆಗಿಲ್ವಾ? ಏನಪ್ಪ ಟೈಮ್ ಮತ್ತೆ? ಹೌದು, ಬೇಜಾರಾಯ್ತು. ಅಯ್ಯೋ, ಆ ಬೇಜಾರಿಗೆ ಎಲ್ಲಾದ್ರೂ ಹೋದ್ರ ಸಂಜೆ ಮೇಲೆ ಎಲ್ಲಾದ್ರೂ ಕೂರ್ಲಿಕ್ಕೆ ಎಲ್ಲಾದ್ರು? ಹಂಗ ಲೋಕಲ್ ಅಡ್ಡಾಡ್ತಿದ್ರು. ಅಲ್ಲ, ನಾನು ಟೆನ್ಷನ್ ಅಂದ್ರೆ ಈಗ ನೋಡಿ, ಈಗ ನನಗೂ ಅಷ್ಟೇ, ನನಗೆ ಒಂದು ಹುಡುಗಿನ ಲವ್ ಮಾಡ್ತೀನಿ, ಬಟ್ ಅವಳು ಲವ್ ಮಾಡಲ್ಲ. ಸಂಜೆ ಹೊತ್ತು ಟೆನ್ಷನ್ ಆಗುತ್ತೆ, ನಾನು ಒಂಚೂರು ಹೋಗಿ ತಗೊಬರ್ತೀನಿ ಟೆನ್ಷನ್ಗೆ. ಆ ಥರ ಅದಿಲ್ರಿ, ಬೇಡ, ಅದು ಒಳ್ಳೇದಲ್ಲ, ನನಗೂ ಇಷ್ಟ ಇಲ್ಲ. ಅದು ನೋಡಿದ್ರೆ ಅದ್ರ ಮೇಲೆ ಬರ್ದಿರ್ತಾರೆ ಹಾನಿಕರ. ಹೌದು. ಅದು ನೋಡಿದ್ರೆ ಸಾಕು, ತೆಗ್ದು ಬಿಸಾಕ್ತೀನಿ, ಹಾನಿಕರ ಬರೆದಿರ್ತಾರಲ್ವ ಹಾಗೆ. ಮದುವೆ ಆದ್ಮೇಲೆ ಎಲ್ಲಾದ್ರು ಹನಿಮೂನಿಗೆ ಎಲ್ಲಾದ್ರು ಹೋಗಿದ್ದೀರಾ?
ಹೋಗ್ಯವ್ರಿ ಎಲ್ಲಿ ಹೋಗಿದ್ರಿ? ಉಡುಪಿ ಧರ್ಮಸ್ಥಳ ಹೊರನಾಡು ನಿಮ್ಮೂರಿಗೆ ಹೋಗಿದ್ದೀರಿ? ಉಡುಪಿ, ಧರ್ಮಸ್ಥಳ, ಹೊರನಾಡು. ನಮಗ್ ದೇವಸ್ಥಾನ ಅಂದ್ರೆ ಇಷ್ಟ ರೀ. ನಾನು ಇವರು ಹೋಗಿದ್ದೀರಿ, ಎಲ್ಲಿ ಹೋಗಿದ್ದೀರಿ? ನಾವೇನೋ ಕ್ಯೂರಿಯಾಸಿಟಿ ಕೇಳಿದ್ರೆ ನಾವು ಬ್ಯಾಂಕಾಕ್, ದುಬೈ, ಮಲೇಷ್ಯಾ, ಮಾಲ್ಡೀವ್ಸು. ನಮ್ಮ ಹುಡುಗರು ಯಾರು ನಾವು ಯಾರು ಹೋಗ್ಯಾನ್ರಿ? ಅಲ್ಲ ನೀವು ಹೋಗಿಲ್ಲ ಅಂದ್ರೆ ಅವ್ರ ಪಾಪ ಹೋಗ್ಬಾರ್ದ? ಹೋಗಿ ನಿಮ್ಗೆ ಎಷ್ಟು ವರ್ಷ ಆಯ್ತು ಮದುವೆಗೆ? ನಮ್ಮ ಮದುವಾಗಿ 42 ವರ್ಷ ಆಯ್ತು ನೋಡ್ರಿ. 42 ವರ್ಷ ಆಯ್ತು. ಮಕ್ಕಳು ನಿಮ್ಗೆ? ನಮ್ಮ ಮಕ್ಕಳು 5 ಮಕ್ಕಳು, ಗಂಡು ಮಕ್ಕಳು. ಅದ್ರಾಗ 3 ಮಂದಿ ಲಗ್ನ ಆಗುತ್ತೆ. ಇನ್ನಿಬ್ಬರಿಗೆ ಲಗ್ನ ಮಾಡಾಕತ್ತೀವಿ ರೀ. ಹೆಣ್ಣು ಇನ್ನೂ ನೋಡಾಕತ್ತೀವಿ, ಸಾಯಂಕಾಲ ಆಗೋಲ್ದು, ಕೊಡೋಗಲ್ರು. ಹೆಣ್ಣು ಸಿಗೋದು ಭಾಳ ಮುಷ್ಕಿಲ್ ಅದ, ಭಾಳ ಹುಡ್ಕಾಡಕತ್ತೀವಿ. ಸೇಮ್ ನನಗೂ ಅದೇ ಸಮಸ್ಯೆ, ಸಿಗ್ತಿಲ್ಲ, ಹುಡುಕ್ತಿದ್ದೀನಿ. ಇಲ್ರಿ ಹೆಣ್ಣಿಂದ ಪ್ರಾಬ್ಲಮ್ ಭಾಳ ಅದ, ಭಾಳ ಇದೆ. ಫೇಸ್ಬುಕ್ ಅಲ್ಲಿ ಹುಡುಕ್ತೀನಿ, ಸಿಗ್ತಿಲ್ಲ. ಫೇಸ್ಬುಕ್ ಅಲ್ರಿ, ನೀವು ಬೇಕಾದ್ರೆ ನೀವು ಫೇಸ್ಬುಕ್ ಇಡ್ರಿ, ಕ್ಯಾಮ್ರಾ ಹಾಕಿ ಹುಡುಕ್ರಿ, ಸಿಗೋದೇ ಇಲ್ಲ. ಅಲ್ಲ ಸಿಗ್ತಾರೆ, ಅವ್ರು ಒಪ್ತಿಲ್ಲ. ಒಪ್ತಿಲ್ಲ, ಒಪ್ಪಲ್ಲ, ಕೊಡಾಕ ಒಪ್ಪೋಗಲ್ರು. ಎಲ್ರಿಗೂ ಕಾಸ್ಬೇಕು, ಮನೆ ಹೊರಗಡೆ ಮನೆಯವ್ರು ಮೂಸೋದೆಲ್ಲ ಬಿಟ್ಟು ದೊಡ್ಡ ದೊಡ್ಡ ಕಾರ್ ಇರಬೇಕು, ಬಂಗ್ಲೆ ಇರಬೇಕು. ನಮ್ಮ ಹತ್ರ ಏನಿದೆ ಅಲ್ವಾ ಅಪ್ಪಾಜಿ? ಬಟ್ ನೀವು ಈ ಎಂಗೇಜ್ ಇದ್ದಾಗ ತುಂಬಾ ಹ್ಯಾಂಡ್ಸಮ್ ಇದ್ರಿ ಅನ್ಸುತ್ತೆ, ನಿಮ್ಮ ಮುಖ ನೋಡುವಾಗ. ಅದು ನಿಜ, ಸುಳ್ಳು ಹೇಳ್ತಿಲ್ಲ. ನಿಮ್ಮಂಗ ನಾವು ಕುದಾಬಿಟ್ಟಿದ್ದೆ. ಹೌದಾ? ಓಹೋ ಹೋ, ನಂತರ ನಿಮ್ಮ ಸೇಮ ಕರ್ಲ ಇದ್ದು ನಾನು. ಬಟ್ ಕಲರ್ ನಂದಿರ್ಲಿಲ್ಲ. ಕಲರ್ ಕಲರ್ ಇದೇ ಕಲರ್ ನಮ್ದು, ಇದೇ ಕಲರ್, ಸೇಮ್ ಕಲರ್, ಮೊದ್ಲಾಗಿನ ಕಲರ್ ಇದೇ ಕಲರ್ ಐತಿ. ಏನು ಫೀಡ್ ಆಗಿಲ್ಲ. ಓಕೆ, ಥ್ಯಾಂಕ್ ಯು ಅಪ್ಪಾಜಿ. ಬಾಬಿ, ಇವರು ಅಣ್ಣಾರು ಎಲ್ಲಿ ಸಿಕ್ಕಾರ ನಿಮ್ಗೆ? ಎಲ್ಲಿ ನೋಡಿರಿ ನಮ್ಮ ಅಣ್ಣಾರ? ಅವರೇ ಬಂದಾರ ಮನೆಗೆ? ಹೌದ್ರಿ, ನೋಡಿ ಅವ್ರು ಬರಂಗಿಲ್ಲ ನೋಡ್ರಿ ನಮ್ಮ ಮನೆಗೆ. ನಿಮ್ಗೆ ಅಣ್ಣಾರ ನೋಡಿದ ತಕ್ಷಣ ಇಷ್ಟ ಆಯ್ತ್ರಿ? ಇಷ್ಟ ಆಗಿಲ್ಲ ಅಂತ ಅಣ್ಣ ನೀವು ಹೋಗಿ ಮನೆಯಲ್ಲಿ ಒತ್ತಾಯ ಮಾಡಿದಕ್ಕೆ ಮದುವೆ ಆದ್ರೆ ಅಂತ ಅಣ್ಣ. ನಿಮ್ಮ ಇಷ್ಟ ಆಗಿಲ್ಲ ಅಂತ ಅಲ್ಲ ಅಣ್ಣ, ನನ್ನ ಬೈಕ್ ಬಿದ್ದೋಯ್ತದೆ ಅಣ್ಣ. ಅಣ್ಣ ನಾನು ಎದೆಗೆ ಅಂಡ್ತಿಲ್ಲಣ್ಣ. ಅಮ್ಮ, ಅಣ್ಣ ಮನೇಲಿ ಜೋರಿದ್ದಾರ ಪಾಪ ಇದ್ದಾರ? ಬೈತಾರ? ಅಷ್ಟೇನಿಲ್ರಿ. ಜಗಳ ಆಡ್ತಾರ? ಇಲ್ರಿ. ಇಲ್ವಾ? ಲವ್ ಮಾಡ್ತಾರಾ? ಲವ್ ಮಾಡೋದಿಲ್ರಿ ಈಗ. ಇಲ್ವಾ? ಮೊದ್ಲು ಲವ್ ಮಾಡ್ತಿದ್ರಾ? ಮದುವೆ ಇಲ್ರಿ. ಓಕೆ, ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೊ ಮಚ್. ಅಣ್ಣ ನಮಸ್ತೆ. ನಮಸ್ಕಾರ ಸರ್. ಏನು ನಿಮ್ಮ ಹೆಸರು? ಎಲ್ಲೋ ಸಪ್ಪರ್ ಸಂಸ ಕಟ್ಟೋದು. ಹೌದಾ? ಏನು ಮಾಡ್ಕೊಂಡಿದ್ದೀರಾ? ನಮ್ಮದು ಟಿಫನ್ ಸೆಂಟ್ರ್. ಏನು ಟಿಫನ್ ಸೆಂಟ್ರ್? ಟಿಫನ್ ನಿಮ್ಮ ಕ್ಯಾಂಟೀನಲ್ಲಿ ಏನೆಲ್ಲ ಮಾಡ್ತೀರಣ್ಣ? ನಮಗೆ ಇಡ್ಲಿ ವಡಾ ಪೂರಿ ದೋಸೆ. ಇಡ್ಲಿ ವಡಾ ಪೂರಿ ದೋಸೆ, ಚಾ. ಇಡ್ಲಿ ವಡಾ ಪೂರಿ ದೋಸೆ, ಚಾ. ಓಕೆ, ಎಲ್ಲಿರೋದು ನಿಮ್ಮ ಕ್ಯಾಂಟೀನು? ನಮ್ಮದು ಚೌಡಿಕೋಟೆ. ಏನು ಹೆಸರು ಕ್ಯಾಂಟೀನ್ ಇದು? ಕ್ಯಾಂಟೀನ್ ಹೆಸರು ರೇಣುಕಾ ಸ್ವೀಟ್ ಮಾಡಿದ್ದ ಮೊದಲೇ, ಈಗ ರೇಣುಕಾ ಟೀ ಶಾಂಟ್. ಒಂದು ಸ್ವೀಟ್ ಇತ್ತಾ? ಮೊದಲು ಟೀ ಶಾಪ್ ಇದು, ಮೊದಲು ಸ್ವೀಟ್ ಹೆಂಗೆ ಇತ್ತು. ಹೌದಾ? ಓಕೆ 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 ಓಕೆ. ಸ್ವೀಟ್ ಮಾಡಿದ್ದು ರೇಣುಕಾ ಸ್ವೀಟ್ ಮಾರ್ಟ್ ಅಂತ ಇತ್ತು. ಹೌದಾ? ಓಕೆ ಓಕೆ. ಎಷ್ಟು ವರ್ಷದಿಂದ ಬಿಸ್ನೆಸ್ ಮಾಡ್ತಿದ್ದೀರಾ? 30 years ಸರ್. 30 years ಇಂದನಾ? ಓಕೆ, ಸೂಪರ್. ಸೊ ಮದುವೆ ಇದೆ ಸರ್ ನಿಮಗೆ? ಮದುವೆ ಆಗಿದೆ. ಓ, ಮುಂದೆನೇ ಕೂತಿದ್ದಾರೆ. ಮೊನ್ನೆ ನೀವು ಕೇಳಿದ್ರತ್ತ ಕುಳಿ ಮೇಡಮ್ಗೆ ಪಾಪ ಮಾತಾಡಲಿ ಅವರು. ಮೇಡಮ್ ನಮಸ್ತೆ. ನಿಮ್ಮ ಹೆಸರು? ರೇಖಾ ಕಟೋರಿ. ಯಾವ ಊರು ನಿಮ್ಮದು? ಗದಗ. ನಿಮ್ಮದು ಲವ್ ಮ್ಯಾರೇಜ್ ಅಂತೆ? ಅರೇಂಜ್ ಮ್ಯಾರೇಜ್. ಅರೇಂಜ್ ಮ್ಯಾರೇಜಾ? ಎಷ್ಟು ಜನ ಮದುವೆಗೆ? 29 ವರ್ಷ ಆಯ್ತು. 29 ವರ್ಷ ಆಯ್ತಾ? ಮಕ್ಕಳು? 3 ಜನ ಆಯ್ತು. ಏನು ಮಾಡ್ಕೊಂಡಿದ್ದಾರೆ? ಒಬ್ಬನು ಜಾಬ್ ಮಾಡ್ತಾನ್ರಿ, ಮಗಳ ಮದುವೆ ಆಗಿದೆ. ಹೌದಾ? ಓಕೆ ಓಕೆ ಓಕೆ. ಸೊ 25 ವರ್ಷ ಆಯ್ತು. 29. ಇವರು ಸರ್ ಮನೆಯಲ್ಲಿ ಪಾಪ ಜೋರಿದ್ದಾರ? ಹಲೋ ಹಲೋ, ಕಂಪನಿ ಕಿರಣನ ಮನೇಲಿ ಜಗಳ ಆಡ್ತಾರ ನಿಮ್ಮ ಜೊತೆ? ಇಲ್ವಾ? ದೇವ್ರನೂ ಇಲ್ಲ, ನಿಮಗೆ ಬೈಯೋದೇ ಇಲ್ಲ? ನೀವು ಪಾಪ ಸೂಪರ್ ಅಣ್ಣ ನೀವು. ಅಂದ್ರೆ ಅವ್ರು ಬೈತಾರೆ ಅಂತ ಆಯ್ತಾ? ಅಣ್ಣ ನಮಸ್ಕಾರ ರೀ. ಆರಾಮಿದ್ರಿ? ನಿಮ್ಮ ಹೆಸರು? ಗಣೇಶ್ ಬದಿ ಅಂತ. ಗಣೇಶ್ ಬದಿ. ನೀವೇನು ಮಾಡ್ಕೊಂಡಿದ್ದೀರಾ? ನಮ್ದು ಟೀ ಸ್ಟಾಲ್ ಇದೆ. ಇವಾಗ 3-4 ವರ್ಷ ಆಯ್ತು ತೆಗೆದಿದ್ದೀನಿ. ರೆಡಿಮೇಡ್ ಶಾಪ್ ಇದೆ. ಹೌದಾ? ಎಲ್ಲಿ? ಇಲ್ಲಿ ಮಹೇಂದ್ರ ಸರ್ಕಲ್ ಹತ್ರ. ಹಾಂ ಹಾಂ.
ಸೊ ಎಲ್ಲ ಬಿಸ್ನೆಸ್ ಮ್ಯಾನ್ಸ್ ಇರೋದು ಇಲ್ಲಿ ಹೌದು ರೀ, ಅಲ್ವಾ? ಹೌದು, ಆಲ್ಮೋಸ್ಟ್ ಎಲ್ಲರೂ ಅದು. ಅಲ್ವಾ? ಸೂಪರ್ ಸೂಪರ್ ಸೂಪರ್. ಸರ್ ನಿಮ್ಮ ಫ್ಯಾಮಿಲಿ ಇಲ್ಲಿ ಇಲ್ಲಿ? ಓಹೋ, ನಮಸ್ತೆ, ಚೆನ್ನಾಗಿದ್ದೀರಾ? ಎಷ್ಟು ವರ್ಷ ಆಯ್ತು ಸರ್ ಮದುವೆಗೆ? ಒಂದು 30 ವರ್ಷ ಆಯಿತು. 30 ವರ್ಷ ಆಯ್ತಾ ಸರ್? ಮಕ್ಕಳು ಮಕ್ಕಳು 4. ಏನು ಮಾಡ್ಕೊಂಡಿದ್ದಾರೆ? ಒಂದು ಮಗಳು ಕೊಟ್ಟಿದ್ದೀವಿ, 3 ಹೆಣ್ಣು 1 ಗಂಡಿದ್ದೀವಿ ನಾವು. ಹೌದಾ? ಓಕೆ, ಸೂಪರ್, ಥ್ಯಾಂಕ್ ಯು ಸರ್. ಅಕ್ಕ ಚೆನ್ನಾಗಿದ್ದೀರಾ ಅಕ್ಕ? ಹಾಂ ಸರ್, ಚೆನ್ನಾಗಿದ್ದೀನಿ. ಏನು ನಿಮ್ಮ ಹೆಸರು? ರಾಜೇಶ್ವರಿ ಕಟ್ವಟೆ ಸರ್. ರಾಜೇಶ್ವರಿ ಕಟ್ವಾಟೆ ಅಂತ. ಏನು ಮಾಡ್ಕೊಂಡಿದ್ದೀರಾ? ಏನಿಲ್ಲ ಸರ್, ಹೌಸ್ ವೈಫ್. ಹೌಸ್ ವೈಫಾ? ಹಾಂ ಸರ್. ಯಜಮಾನ್ರು? ಅವ್ರದ್ದು ಮೊಬೈಲ್ ಶಾಪ್ ಇದೆ ಸರ್. ನಿಮ್ದೆಲ್ಲ ಮೊಬೈಲ್ ಶಾಪ್, ಕ್ಯಾಂಟೀನು, ಇಡ್ಲಿ, ವಡೆ, ದೋಸೆ, ಪೂರಿ. ಎಲ್ಲಿರೋದು ಮೊಬೈಲ್ ಶಾಪು? ತೊಂಟದಾರೆ ಮಠ. ಬಂದಿಲ್ಲ ಅವರು ಶಾಪಲ್ಲಿ ಇಲ್ಲ ಇದ್ದಾರೆ? ಸರ್, ಶಾಪಲ್ಲಿದ್ದಾರೆ. ಎಷ್ಟು ಜನ ಮದುವೆಗೆ ನಿಮಗೆ? 7 years ಆಯ್ತು. 7 years ಆಯ್ತಾ? ಓ ಸೂಪರ್. ಮಕ್ಕಳು? 2 ಮಕ್ಕಳು ಸರ್, 1 ಹೆಣ್ಣು 1 ಗಂಡು. ಒಂದ್ ಹೆಣ್ಣು, ಸ್ಕೂಲಿಗೆ ಒಂದ್ ಗಂಡು. ಹೋಗಿದ್ದಾರೆ. ಹಾಂ. ನಮ್ಮ ಅಕ್ಕಾರ್ ಸರ್, ನಮ್ಮ ಅಣ್ಣಾರ್ ಸರ್, ಇವಾಗ ಮಾತಾಡಿ. ಅವರಣ್ಣ? ಓಕೆ 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 ಓಕೆ. ನೀವೆಲ್ಲ ಹೋಗಿದ್ದೀರಾ ಮದುವೆ ದೋಸದ್ರಲ್ಲಿ? ಇಲ್ಲ ಸರ್. ಇಲ್ಲ. ಗದಗೆನಾ? ಎಲ್ಲ ಗದಗ. ಮಠ, ಆಮೇಲೆ ಬಸವಣ್ಣನ ಸ್ಟ್ಯಾಚು ಹತ್ರ. ಮತ್ತೆ ಯಜಮಾನ್ರು ಮನೇಲಿ ಹೆಂಗಿದ್ದಾರೆ? ಪಾಪ ಇದ್ದಾರಾ? ಇಲ್ಲ ಸರ್, ಸ್ಟ್ರಾಂಗ್ ಇದ್ದಾರ. ಸ್ಟ್ರಾಂಗ್ ಜಿಮ್ಮಿಗೆ ಹೋಗ್ತಾರ? ಪಾಪ ಯಾರು ಇಲ್ಲ ಸರ್, ಎಲ್ಲರೂ ಸ್ಟ್ರಾಂಗ್. ಎಲ್ಲ ಸ್ಟ್ರಾಂಗ್ ಇದ್ದಾರಾ? ನೀವು ಮಾತ್ರ ಪಾಪ? ನಾವು ಪಾಪ ಸರ್. ಸುಮ್ ಕುಂದ್ರವ, ಎದಕ್ ತ್ರಾಸ ಮಾಡ್ತೀನಿ? ಸುಮ್ ಕುಂದ್ರು, ಪಾಪ ಇದ್ದೀನಿ. ನಿಮ್ಮ ಯಜಮಾನ್ರಿಗೆ ಒಂದು ಯಾವ ಹೀರೋ ಹೋಲಿಸ್ತೀರಾ? ನಮ್ಮ ಯಜಮಾನ್ರು ಈ ತರ ಅವ್ರಂಗೆ ಯಾರಿಲ್ಲ ಬಿಡ್ರಿ ಸರ್. ಯಾರಿಲ್ವಾ? ಇಲ್ಲ ಸರ್. ನೋಡಿ ಇನ್ನೊಂದ್ಸಲ ಯೋಚನೆ ಮಾಡಿ. ಆಂಟಿಕ್ ಇದ್ದಾರೆ ಸರ್. ಮತ್ತೆ ಆಂಟಿಕ್ ಇದ್ರೆ ಶೋಕೇಸ್ ಅಲ್ಲಿ ನಿಲ್ಸಿ ಅವ್ರನ್ನ. ಒಂದೊಂಥರ ಇದ್ದಾರ? ಹ್ಯಾಂಡ್ಸಮ್, ನಾನು ಹ್ಯಾಂಡ್ಸಮ್ ಆಯ್ತು. ಹಾಂ, ಓಕೆ. ಈಗೊಂದು ಭಾಳ ಒಂದು ಕಷ್ಟಕರವಾದ ಪ್ರಶ್ನೆ ಕೇಳ್ತೀನಿ. ಓಕೆ ಸರ್. ತಮಾಷೆನಲ್ಲ ಪ್ರಶ್ನೆ, ಅಂದರೆ ಅದು ತುಂಬ ಒಂದು ಪುರಾತನವಾದ ಪ್ರಶ್ನೆ ಅದು. ಸೊ ಯಾರಷ್ಟು ತುಂಬ ಸೀರಿಯಸ್ ಪ್ರಶ್ನೆ ಅದು, ಯಾರಷ್ಟು ಸುಲಭದಲ್ಲಿ ಉತ್ತರ ಕೊಡೋಕ್ಕಾಗಲ್ಲ. ಅದನ್ನ ತುಂಬ ಜನ ಅಷ್ಟು ಯೋಚನೆ ಮಾಡ್ತಾರೆ, ಗೊತ್ತಿಲ್ಲ ಯಾರಿಗೂ ಹೆಂಗೆ ಉತ್ತರ ಕೊಡಬೇಕು ಏನು ಅಂತ. ಪ್ರಶ್ನೆ ಏನಿಲ್ಲ ಮೇಡಮ್, ಮದ್ದು ದೊಸದ್ರಲ್ಲಿ ನೀವು ಅವ್ರಿಗೆ ಮುತ್ತು ಕೊಟ್ರಲ್ಲ, ಅವ್ರು ನಿಮ್ಗೆ ಮುತ್ತು ಅದು ಅವ್ರಿಬ್ರಿಗೆ ಗೊತ್ತಿರೋದು. ಇಲ್ಲ ಇವ್ರು ಅಂದ್ರೆ ಹೇಳೋರು ನೆನಪಿರ್ಬೋದು ಇವ್ರಿಗೆ. ನೋಡು ನೋಡು ಹೆಂಗಿಂತ. ಅಕ್ಕ ಪ್ರಶ್ನೆಗೆ ಉತ್ತರ ಕೊಡಿ ಅಕ್ಕ. ಅವರೇ ಸರ್. ಅವ್ರೇನ? ಹೌದೌದು. ನೆನಪಿಲ್ವಾ? ದೇವರಣೆಗೆ ಅದು ನೆನಪಿಲ್ದಿರುತ್ತಾ ಅಪ್ಪಾಜಿ? ನೋಡು ಚೂರು ನೆನಪು ಮಾಡಿ. ಡೀಪಾಗಿ 1-2 ನಿಮಿಷ ಟೈಮ್ ತಗೊಳ್ಳಿ. ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್. ಇಲ್ವಾ ನೆನಪು ಬರ್ತಿಲ್ವಾ? ನೀವು ನನ್ನ ಪ್ರಕಾರ ನೀವು ಇಡ್ತೀರಾ. ನಿಮ್ಮ ಹೆಸರು? ಗಾಯತ್ರಿ ಗಣೇಶ್ ಬದಿ. ಗಾಯತ್ರಿ ಗಣೇಶ್ ಬದಿ. ಗಣೇಶ್ ಬದಿ. ಓಕೆ ಓಕೆ. ಇದು ಎಲ್ಲಿ, ಯಾವ ಬದಿ ಇದು? ಎಲ್ಲಿ ಬರುತ್ತೆ? ಸರ್ನೇಮ? ಗದಗಲ್ಲಿ. ಹಾಂ ಹಾಂ ಹಾಂ. ಓಕೆ. ಇಲ್ಲಿ ಯಜಮಾನ್ರು ಅಲ್ಲಿದ್ದಾರಲ್ವ? ನೀವೆಲ್ಲ ಹೋಗಿದ್ದೀರಾ ಮತ್ತೆ ದಸದ್ರಲ್ಲಿ? ಗದಗೆ ಮಠ, ಅಲ್ಲಿ ಸ್ಟ್ಯಾಚು. ನೆನಪಡಿ. ಎಲ್ಲೂ ಹೋಗಿಲ್ವಾ? ಸರ್ ಎಲ್ಲೂ ಹೋಗಿಲ್ಲ. ಇಲ್ಲ ಅಂದ್ರ? ಓ ಪರವಾಗಿಲ್ಲ. ಗೋಕರ್ಣ ಇನ್ನೊಂದು 2 ಸ್ಟಾಪ್ ಮುಂದೆ ಹೋಗ್ತಿದ್ರ, ಗೋವಾಕ್ಕೆ ಹೋಗ್ತಿದ್ರಾ? ಅದಕ್ಕೆ ಹೋಗಿಲ್ಲ. ಇವಾಗ ಬಾಂಬೆಗೆ ಹೋಗಿ ಬರ್ತಾ ಇದ್ದೀವಿ. ನೋಡಿ ಬಾಂಬೆಗೆ ಹೋಗ್ತಾವ್ರಂತೆ ಈಗ. ಅಷ್ಟೆಲ್ಲ ಬಂದ್ರೆ ಸಾಕು. ನೀವು ಗೋಕರ್ಣ, ಓಕೆ ಸರ್. ಧರ್ಮಸ್ಥಳ, ನೆಕ್ಸ್ಟು ಸ್ಟಾಪು ನೆಕ್ಸ್ಟ್ ಶಾಪ್ ಶೃಂಗೇರಿ, ಸುಬ್ರಹ್ಮಣ್ಯ, ಕರೆಕ್ಟ್ ಅಲ್ಲೋಣ? ಆಮೇಲೆ ಗದಗ್, ಹೊರನಾಡು, ನೆಕ್ಸ್ಟ್ ಗದಗ. ಗದಗ್ ಮಠ, ಸ್ಟ್ಯಾಚ್ಯೂ, ತೋಟದಾರ ಮಠ. ಹಾಂ. ಓಕೆ, ಥ್ಯಾಂಕ್ ಯು ಮೇಡಮ್. ಮೇಡಮ್ ನಿಮ್ಮ ಹೆಸರು? ರಾಧಾ. ರಾಧಾ. ರಾಧಾಕೃಷ್ಣ. ಮುರುಳಿನ? ಮುರುಳಿ ಅಂದ್ರೆ ಕೃಷ್ಣ ಅಲ್ವಾ? ಸೇಮ್. ಹೆಂಗೆ ಮನೇಲಿ ಕೃಷ್ಣ? ಚಲೋ ಇದ್ದಾರ ಕೃಷ್ಣ?
ಕೃಷ್ಣ ಕೊಲ್ಲೂರು ತಿರ್ತಾರ ಮನೇಲಿ ಕೂತ್ಕೊಂಡು ಇಲ್ವಾ? ಯಾರು ಸರ್ ಜೋರಿದ್ದಾರ ನೀವು ಜೋರಿದ್ದೀರ ಮನೆಯಲ್ಲಿ? ಅವರು ಜೋರಿ ಇಲ್ರಿ, ನಾವು ಜೋರಿಲ್ಲ. ನೀವು ಜೋರು ಪಾಪ ಸಾಧು ಎಲ್ಲರೂ, ಏನು ಗೊತ್ತಿಲ್ಲ. ಓಕೆ, ನಿಮ್ಮ ಯಜಮಾನ್ರನ್ನ ಯಾವ ಹೀರೋಗೆ ಹೋಲಿಸ್ತೀರ ನೀವು ಮೇಡಮ್? ನೋಡಿ, ಯಶು, ದರ್ಶನ್, ಸುದೀಪು ಎಲ್ಲದ್ರಾಗೂ ಇದ್ದದಾರ ಬಿಡ್ರಿ. ಆಯ್ತು, ಮೈಕು ಗೊತ್ತಾಯ್ತು, ಅರ್ಥೈತ್ ನನಗೆ. ನಿಮ್ಮ ಅಕ್ಕ, ನಿಮ್ಮ ಹೆಸರು? ಲಕ್ಷ್ಮಿ ಕಟವಟೆ ಅಂತ. ಲಕ್ಷ್ಮಿ ಕಟವಟೆ. ಸೊ ಏನು ಮಾಡ್ಕೊಂಡಿದ್ದೀರಿ ಈಗ? ನಂದು ಸ್ಟೆನೋಗ್ರಫಿ ಆಗಿದೆ, ಟೈಪಿಸ್ಟ್. ಹೌದಾ, ಸೂಪರ್. ನೆಕ್ಸ್ಟು? ಈಗ ನೆಕ್ಸ್ಟ್ ಜಾಬ್ ನೋಡ್ತಾ ಇದ್ದೀನಿ. ಜಾಬ್ ನೋಡ್ತಿದ್ದೀರಾ? ಓಕೆ ಓಕೆ. ಸೊ ಯಾವ ಕಾಲೇಜಲ್ಲಿ ಓದಿದ್ರಿ? ನಂದು ಮನೋರಮಾ ಕಾಲೇಜ್, ಹೌದಾ? ಕಾಮರ್ಸ್. ಹಾಂ ಹಾಂ. ಯಾರು ನಿಮ್ಮ ಬೆಸ್ಟ್ ಫ್ರೆಂಡ್ ಯಾರು? ಇದ್ದಾರೆ, ಭಾಳ ಜನ ಇದ್ದಾರೆ. ಭಾಳ ಜನ ಇದ್ದಾರಾ? ಗದಗ ಅವರೇನಾ? ಹಾಂ, ಗದಗವ್ರಿ. ಹೌದಾ? ಅಮ್ಮ ಮಾಡೋ ಫೇವ್ರೆಟ್ ಡಿಶ್ ಯಾವುದು? ಅಮ್ಮ ಎಲ್ಲಾನು ಚಲೋ ಮಾಡ್ತಾರೆ. ಹೌದಾ? ಆದ್ರೂ ನಿಮ್ಗೊಂದು ಫೇವ್ರೆಟ್, ಅಮ್ಮ ಇವತ್ತು ಇದೇ ಮಾಡು ಅದೇ ಮಾಡು ಅಂತೀವಲ್ವಾ? ಸೊ ಆ ಥರ ಯಾವ್ದು? ಅದರಲ್ಲಿ ಉಪ್ಪಿಟ್ಟು ಭಾಳ ಇಷ್ಟ. ಅವರು ಫೇಮಸ್. ಎಲ್ಲ ಡಿಶ್ ಚಲೋ ಮಾಡ್ತಾರೆ. ಹೌದಾ? ಚಕ್ಕುಳಿ ಚೆನ್ನಾಗಿ ಮಾಡ್ತಾರೆ ಅನ್ಸುತ್ತೆ ಅಲ್ವಾ? ಗರಂ ಬೊಟ್ಟಿ ನಾನ್ ವೆಜ್ ಮಾಡ್ತೀವ್ರಿ, ಇಷ್ಟ ನಮಗೆಲ್ಲ. ಹೌದಾ? ನಾನ್ ವೆಜ್ ಅಲ್ಲಿ ಕರಡು, ಚಿಕನ್ ಕರಡು, ಅದೇ ಅದಕ್ಕ ಚಿಕನ್ ಕರಡು ಗ್ರೇವಿ. ಗ್ರೇವಿ ಥರನೇ. ಭಾಳ ಚಲೋ ಆಗ್ತದೆ. ಹಾಂ, ನೀವು ಹೆಸರು ಚೇಂಜ್ ಮಾಡಿಡೋದು ಅದಕ್ಕೆ. ಚಿಕನ್ ಗ್ರೇವಿಗೆ ಚಿಕನ್ ಕರಡು. ಕರಡು ಅಂದ್ರೆ ಗಿರ್ವಿಗೆ ಅದು ಮಸಾಲಕ್ಕೆ ಗೆರಡು. ಕೊಬ್ಬರಿ ಹಾಕಲ್ರಿ. ಉಪ್ಪು ಖಾರ ಅಷ್ಟೇ ಹಾಕಿ ಗ್ರೇವಿ ಮಾಡೋದ್ರಿ. ಅರಿಶಿನ ಉಪ್ಪು ಖಾರಕ್ಕಷ್ಟೇ. ಖಾರ ಹಾಕಿ ಗ್ರೇವಿ ಮಾಡೋದ್ರಿ. ಚಲೋ ಆಗ್ತದೆ. ಹಾಂ. ಓ, ಗರಂ ಬೋಟಿ ನೆನ್ನೆ ತಿಂದ್ಬೇಕ ನಾವು, ಒಬ್ರು ಮಾಡಿದ್ರು ಗರಂ ಬೋಟಿ. ಹಾಂ 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 ಹಾಂ. ಖಾರ ಹಾಕಿದ್ರೆ ಗರಂ ಬೊಟ್ಟಿ ಆಗೋದು, ಕರಡು ಆಗತ್ತದ. ಅದು ಕರಡು ಅಲ್ವಾ? ಬೋಟಿ ಥರನ ಹಾಕ್ತೀನಿ. ಓಕೆ, ಅಲ್ಲಿ ಅವ್ರಿಗೆ ಪಾಸ್ ಮಾಡಿ. ಹಲೋ, ನಮಸ್ತೆ. ನಿಮ್ಮ ಹೆಸರು? ರೇಖಾ ಕಬ್ಬರ್ಗಿ. ರೇಖಾ. ಏನು ಮಾಡ್ಕೊಂಡಿದ್ದೀರಾ ರೇಖಾ ಅವರು? LLB ಸ್ಟೂಡೆಂಟ್. LLB ಸ್ಟೂಡೆಂಟ್ ಓದ್ತಿದ್ದೀರಾ? ಸೊ ನೆಕ್ಸ್ಟ್ ಲಾಯರ್ ಆಗಾದ್ರೆ ನೀವು? ನೋಡಿ, ಲಾಯರ್ ರೆಡಿ ಅದು. ನಾನು ಕೇಸ್ ಆದರೆ ನಿಮ್ಗೊಂದು ಫೋನ್ ಮಾಡ್ತೀನಿ. ಓಕೆ, ನೀವೇ ಅಷ್ಟೇ ಬಂದು ನೀವೊಂದು ಸಪೋರ್ಟ್ ಮಾಡಬೇಕು. ನಮ್ಮ ಮಗಳ ಫ್ರೆಂಡ್ ರೀ. ಹೌದಾ? ಬೆಸ್ಟ್ ಫ್ರೆಂಡಾ? 10 ಇಯರ್ಸ್ ಇಂದ? 10 ಇಯರ್ಸ್ ಫ್ರೆಂಡ್ಶಿಪ್ಪಾ? ಈ ವರ್ಷ ಒಂದು ಸೆಲೆಬ್ರೇಷನ್ ಮಾಡಿ 10 ಇಯರ್ಸ್ ಗ್ರ್ಯಾಂಡ್ ಆಗಿ ಇಬ್ಬರು ಸೇರ್ಕೊಂಡು. ನೀವೆಲ್ಲಿರೋದು? ನಾವು ಇಲ್ಲಿ ಗದಗ್ನಲ್ಲೇ ಇರೋದು. ಗದಗ್ನಲ್ಲಿರೋದಾ? ಬೆಟ್ಗೇರಿ. ಹೌದಾ? ಓಕೆ ಓಕೆ, ಥ್ಯಾಂಕ್ ಯು. ನಿಮ್ಮ ಹೆಸರು? ಪ್ರಿಯಾಂಕಾ ಕಟ್ವಟೆ. ಪ್ರಿಯಾಂಕಾ ಕಟೋಟಿ. ಪ್ರಿಯಾಂಕಾ ಕಟೋಟಿ. ಅದೇ ಪ್ರಿಯಾಂಕಾ ಕಟೋಟಿ. ಪ್ರಿಯಾಂಕಾ ಕಟೋಟಿ ಅಂತೇಳು. ಪ್ರಿಯಾಂಕಾ ಕಟೋಟಿ ಸ್ಟೈಲಿಶ್ ಆಗಿ ಹೇಳೋದಾ? ನೀವು LLB ಮಾಡ್ತಿದ್ದೀರಾ? ಇಲ್ಲ, ನಾನು ಆರ್ಕಿಟೆಕ್ಟ್. ಆರ್ಕಿಟೆಕ್ಟಾ? ನೋಡಿ, ನೆಕ್ಸ್ಟ್ ಒಂದು ಬಿಲ್ಡಿಂಗ್ ಮಾಡ್ಲಿಕ್ಕೆ ಆಯ್ತು. ಬಿಲ್ಡಿಂಗ್ ಮಾಡೋರಿದ್ದಾರೆ. ಹೌದು ಹೌದು ಹೌದು. ನೆಕ್ಸ್ಟ್ ನಮ್ಮೊಂದು ಬಿಲ್ಡಿಂಗ್ ನನ್ನ ರೆಡಿ ಆಗ್ತಿದೆ ಬೆಂಗಳೂರಲ್ಲಿ, ಒಂದು 28 ಫ್ಲೋರ್ ಇದು. ಅದು ನೀವೇ ಮಾಡಿಕೊಡಿ. ಆಬ್ವಿಯಸ್ಲಿ ಒಂದು 2 ಇಯರ್ಸಲ್ಲಿ ನಾನು ಕರಿತೀನಿ. ನೀವು ಇರಲ್ಲ ಸರ್, ಅವ್ರಿಗೊಂದು ಚಾನ್ಸ್ ಕೊಡುವ ಮಕ್ಕಳಿಗೆ. ಓಕೆ, ನೀವೇ ಮಾಡಿ. ಹಾಂ, ಓಕೆ 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 ಓಕೆ. ಸೊ ನೆಕ್ಸ್ಟ್ ಜಾಬಿಗೆ ಏನು ನೆಕ್ಸ್ಟ್ ಪ್ಲಾನಿಂಗ್ ಏನಿದೆ? ನಾನು ಜಾಬ್ ಮಾಡ್ತಾ ಇದ್ದೀನಿ. ಮಾಡ್ತಿದ್ದೀರಾ ಈಗಲೂ? ಹೌದಾ? ವೆರಿ ನೈಸ್. ನನಗಂತೂ ಮಾತಾಡಿ ತುಂಬ ಜೋರು ಹೊಟ್ಟೆ ಹಸಿದ್ದು. ಸೊ ಏನು ಮೇಡಮ್, ಏನು ಸ್ಪೆಷಲ್ ಮಾಡ್ತಿದ್ದೀರ ಮನೇಲಿ? ನಮ್ಮ ನಡಿಗೆಯಲ್ಲಿ ಚಿಕನ್ ಕರ್ಜಿಕಾಯಿ ಮಾಡ್ತಿದ್ದೀವಿ. ಚಿಕನ್ ಕಜ್ಜಿಕಾಯಿ. ಯಾರು ಬೇಡ, ನಾವೇ ಹೋಗೋಣ ಬನ್ನಿ. ಚೂರು ಕೂತ್ಕೊಂಡು ನಾವು ತಿನ್ಕೊಂಡು ಬರ್ತೀವಿ. ಪ್ಲೀಸ್ ಬೇಜಾರು ನೋಡ್ಬೇಡಿ. ಹಾಂ. ಓಕೆ ಮೇಡಮ್, ನಮ್ಮ ಮನೆಗೆ ಏನು ಸ್ಪೆಷಲ್ ಮಾಡ್ತಿದ್ದೀರಿ ಇವತ್ತು? ನಾವು ಚಿಕನ್ ಕರ್ಜಿಕಾಯಿ ಮಾಡ್ತಿದ್ದೀವಿ. ಚಿಕನ್ ಕರ್ಜಿಕಾಯಿ ಒಂಥರ ಇವತ್ತು ಸ್ಪೆಷಲ್ ಆಗಿದೆ. ಸೊ ಹಾಗಾದ್ರೆ ನಾನು ತಿನ್ಲಿಕ್ಕೆ ತುಂಬ ವೆಯ್ಟ್ ಮಾಡ್ತಿದ್ದೀನಿ. ಸೊ ಮುಂಚೆ ಹಿಂಗೆ ಮಾಡ್ತೀನಿ ಅಂತ ನೋಡ್ಬೇಕು. ಶುರು ಮಾಡಿ. ಓಕೆ ಸರ್. ಇದನ್ನ ಚಿಕನ್ ರೀ, ಹಸಿ ಚಿಕನ್. ಇದನ್ನ ಫಸ್ಟಿಗೆ ಇದನ್ನ ತಗೊಳ್ಬೇಕ್ರಿ, ಇಡ್ಬೇಕ್ರಿ. ಆಮೇಲೆ ಇದಕ್ಕೆಲ್ಲ ಸಾಮಗ್ರಿಗಳು ರೀ. ಇದನ್ನ ಉಪ್ಪು ರೀ, ಉಪ್ಪು ಹಾಕ್ಬೇಕ್ರಿ. ಉಪ್ರಿ. ಇದು ಖಾರ ರೀ, ಖಾರ ಪುಡಿ ರೀ. ಇದು ಮೈದಾ ಹಿಟ್ರಿ. ಜೀರಾ ಪೌಡರ್. ಜೀರಾ ಪೌಡರ್ ರೀ. ಇದನ್ನ ಮೈದಾ ಹಿಟ್ಟು. ಇದು ಮೈದಾ ಹಿಟ್ರಿ. ಇದನ್ನ ಕೊತ್ತಿಂಬರಿ. ಇದು ಕೊತ್ತಂಬರಿ ರೀ. ಇದನ್ನ ಧನಿಯಾ ಪೌಡರ್ ರೀ. ಇದಕ್ಕೂ ಧನಿಯಾ ಅಂತಾರ್ರಿ. ಇದನ್ನ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್. ಬೆಳ್ಳುಳ್ಳಿ ಪೇಸ್ಟ್ ರೀ. ಆನಂತರ ಇದನ್ನ ಮೈದಾ ರೀ. ಮೈದಾ ರೀ. ಆಮೇಲೆ ಇದನ್ನ ಮಿಕ್ಸಿ ಮಾಡ್ತೀರಿ, ಎಲ್ಲ ಮಸಾಲೆ ಹಾಕಿ ಇದನ್ನ ಮಿಕ್ಸಿ ಮಾಡೋದ್ರಿ. ಮಸಾಲೆ ಹಾಕಿ ಮಿಕ್ಸ್ ಮಾಡ್ತೀವ್ರಿ. ಆಮೇಲೆ ಇದನ್ನ ಫ್ರೈ ಮಾಡಿದ್ರಿ. ಫ್ರೈ ರೀ, ಚಿಕನ್ ಅಲ್ವದು? ಚಿಕನ್ ಫ್ರೈ ರೀ ಇದು. ಇದನ್ನ ಈಗ ಕರ್ಜಿಕಾಯಿ ರೆಡಿ ಮಾಡೋದು. ಈಗ ರೆಡಿ ಮಾಡ್ತೀವ್ರಿ. ಓಕೆ, ಗ್ಯಾಸ್ ಆನ್ ಮಾಡಿ ಎಣ್ಣೆ ಹಾಕಿರಿ. ಟೈಮ್ ಕರೆಕ್ಟ್ ಆಗುತ್ತೆ.
ಸೊ ಈಗ ಮೊದಲೇ ಮೇಡಮು ಲೇಟ್ ಆಗಬಾರ್ದು ನನಗೆ ಅಂದರೆ ತಿಂಡಿ ಮಾಡಬೇಕಾದ್ರೆ ಕಾಯಿಸಬಾರ್ದು ಅಂತ ಎಣ್ಣೆ ಹಾಕಿ ರೆಡಿ ಇಟ್ಟಿದ್ದಾರೆ, ಅಂದ್ರೆ ಬಿಸಿ ಆಗಬೇಕಲ್ವಾ. ಆ ಟೈಮಲ್ಲಿ ಅಕ್ಕ ಎಲ್ಲ ಮಿಕ್ಸ್ ಮಾಡಿ ರೆಡಿ ಇಡ್ತಾರೆ. ಕರ್ಜಿಕಾಯಿ, ಚಿಕನ್ ಕರ್ಜಿಕಾಯಿ ಇದು ಫೇಮಸ್ ನಿಮ್ಮ ಮನೇಲಿ ಮೇಡಮ್? ಹಾ ಫೇಮಸ್ ರೀ ನಮ್ಮ ಮನೆಯಲ್ಲಿ. ಯಾರು ಜಾಸ್ತಿ ಫೇವ್ರೇಟ್ ಈ ಐಟಮ್? ನಮ್ಮ ಮನೆಯಲ್ಲಿ ಎಲ್ಲರೂ ತಿಂತಾರಿ. ನೀವು ಯಜಮಾನ್ರಿಗೆ ಏನು ಫೇವ್ರೇಟ್ ನೀವು ಮಾಡೋ ಅಡಿಗೆ? ಅವ್ರಿಗೆ ಚಿಕನ್ ಕರ್ಜಿಕಾಯಿ, ಆಮೇಲೆ ಎಡಮೀರಿ. ಎಡಿಮೀರಿ ಅಂದ್ರೆ? ಎಡಿಮೀರಿ ಅಂದ್ರೆ? ಎಡಮಿ ಅಂದ್ರೆ ಖಾರದ ಹೋಳಿಗೆ ರೀ. ಸ್ವೀಟ್ ಒಳಗೆ ಮಾಡೋದು ನೀವು? ಸ್ವೀಟ್ ಒಳಗು ಇಲ್ರಿ, ಖಾರದೊಳಗೆ ಇದು ಖಾರನ ಆಗ್ತದ್ರಿ. ಇದು ಪರವಾಗಿಲ್ಲ, ನಾ ಸ್ವೀಟ್ ಒಳಗೆ ಮಾಡಲ್ವಾ ಅಂತ ಹಬ್ಬಕ್ಕೆಲ್ಲ? ಸ್ವೀಟ್ ಒಳಗೆ ಮಾಡ್ತೀವ್ರಿ, ಅದನ್ನು ಮಾಡ್ತೀವ್ರಿ. ಅದು ಹಬ್ಬದಾಗ ಅದನ್ನ ಮಾಡೋದ್ರಿ. ಹಾ. ಹಂಗೆ ಊಟ ಮಾಡಕಂದ್ರೆ ಇದೆಲ್ಲ ಖಾರದ್ದು ಮಾಡೋದ್ರಿ. ಬೇರೆ ಎಲ್ಲ ಸ್ವೀಟ್ ಮಾಡ್ತೀರಾ ಸ್ಪೆಷಲ್? ನಾವು ಬ್ಯಾಳಿಗ್ ಹಾಕಿ ಕಡುಬು ಮಾಡ್ತೀವ್ರಿ, ಮಾಡ್ತಿರ್ರಿ ಹೋಳಿಗೆ ಮಾಡ್ತೇವ್ರಿ, ಮಾಡ್ತಿರ್ರಿ ಆಮೇಲೆ ಗೋಧಿ ಹುಗ್ಗಿ ಮಾಡ್ತೇವ್ರಿ, ಮಾಡ್ತಿರ್ರಿ ಆಮೇಲೆ ಸೀರಾ ಪಾಯಸ ಮಾಡ್ತಿರ್ರಿ ಪಾಯಸ ಪಾಯಸ ಮಾಡ್ತೇವ್ರಿ, ಮಾಡ್ತೀವ್ರಿ ಆಮೇಲೆ ರಾಘುದಾಸ್ ಅಂತಾರಲ್ರಿ ಅವ್ರಿ ಅದನ್ನ ಹುರ್ರಿ ಹುರ್ರಿ ಮಾಡ್ತೇವ್ರಿ. ಹುರ್ರಿ. ಬೇರೆ ಮಟನ್ ಐಟಮ್ ಮಾಡಲ್ವಾ ನೀವು? ಮಟನ್ ಐಟಮ್ ಮಾಡ್ತೇವ್ರಿ, ಅದನ್ನು ಮಟನ್ ಅಲ್ಲಿ ಇದು ಅದ್ಯಾವ ಇದು ಕೈಮಾರಿ ಕೈಮಾ ಮಾಡ್ತೀರಾ? ಮಾಡ್ತೀರಿ. ಸೂಪರ್. ಗರಂ ಬೋಟಿ, ಗರಂ ಬೋಟಿ ಅದು ಮಾಡ್ತೀರಾ? ಅದ್ರೊಳಗೆ ರೀ ನೆನ್ನೆ ಎಪಿಸೋಡ್ ಅಲ್ಲಿ ಒಬ್ರು ಮಾಡಿದ್ರು ಕಾರಂ ಬೋಟಿ, ಬಹಳ ಚೆನ್ನಾಗಿತ್ತು. ಏನ್ ಹಾಕ್ತಾರೆ ಅಂತ ಕಾಯ್ತಿದ್ದೆ, ಏನು ಇಂಗ್ರೀಡಿಯೆಂಟ್ಸ್ ಹಾಕ್ತಾರಂತ. ಹಾಕಿದ್ದೇನು ಅರಿಶಿಣ ಮತ್ತೆ ಉಪ್ಪು ಅಷ್ಟೇ. ಅಷ್ಟೇ ಹಾಕಿ ಏನ್ ಟೇಸ್ಟ್ ಕೊಡ್ತು ಅಂದ್ರೆ ಅಬ್ಬಬ್ಬಬ್ಬಬ್ಬಾ, ಅದಕ್ಕೆ ತಕ್ಕ ಖಾರ ಹೋಳಿಗೆ. ಇನ್ನದನ್ನ ಹಾಕಿ ಇದನ್ನ ಹಾಕಿ ಇದ್ರೊಳಗೆ ತುಂಬಿಡೋದ್ರಿ. ನೋಡಿ ಈಗ ಆ ಮೈದಾ ತಟ್ಟಿರೋ ಮೈದಾ ಹಿಟ್ಟಿಗೆ ಈ ಕಡೆ ನಮ್ದು ಮಿಕ್ಸ್ ಮಾಡಿರೋ ಚಿಕನ್ ಐಟಮ್ ಇದೆ, ಅದನ್ನೊಳಗೆ ಹಾಕಿ ಫೋಲ್ಡ್ ಮಾಡಿ ಎಣ್ಣೆಗೆ ಬಿಡ್ತಾರೆ. ಮಕ್ಕಳಿಗೆ ಏನ್ ಇಷ್ಟ? ಮೋಸ್ಟ್ಲಿ ಐಟಮ್ ಎಲ್ಲ ಮಕ್ಕಳಿಗೆ ತುಂಬಾ ಇಷ್ಟ ಆಗ್ಬೋದಲ್ವಾ? ಹಾ ಇಷ್ಟ ರೀ, ಚಿಕನ್ ಮಟನ್ ಎಲ್ಲ ಇಷ್ಟ ರೀ. ಇಷ್ಟನಾ? ಹಾ ರೀ. ಆಮೇಲೆ ಫಿಶ್ ಫ್ರೈ ಮಾಡ್ತೀವಿ. ಫಿಶ್ ಫ್ರೈ ಮಾಡ್ತೀರಾ? ಹಾ ಸರ್. ಯಾವ್ದೆಲ್ಲ ಫಿಶ್ ತಿಂತೀರಾ? ನಾವು ಹೆಸರು ಗೊತ್ತಿಲ್ಲ ಅಲ್ವಾ ತಂದಿರೋ ಫಿಶ್ ನ? ನಮಗೆ ಅಡಿಗೆ ಮಾಡೋದು ಗೊತ್ತ್ರಿ, ಅವ್ರಿಗೆ ಹೆಸರು ತರೋದು ಅವ್ರಿಗೆ ಗೊತ್ತ್ರಿ. ಅವ್ರು ಯಾವ್ದು ಒಳ್ಳೆ ತರ್ತಾರ ಅದನ್ನ ಮಾಡಿ ತಿನ್ನೋದು ಅಷ್ಟೇ. ಯಜಮಾನ್ರಿಗೆ ಯಾವ್ದು ಫೇವ್ರೇಟ್? ಅವ್ರಿಗೆ ಇವೆಲ್ಲ ಫೇವ್ರೇಟ್ ರೀ. ಎಲ್ಲ ಫೇವ್ರೇಟ್. ಚಿಕನ್ ಮಟನ್ ರೀ, ಫಿಶ್ ರೀ, ಮೊಟ್ಟೆ, ಆಮೇಲೆ ವೆಜ್ ಮೊಟ್ಟೆ ಎಲ್ಲ ಊಟ ಮಾಡ್ತಾರೆ ನಮ್ಮಲ್ಲಿ. ತರಕಾರಿ ಕಪ್ಪೆ ಏ ಇಲ್ಲ ರೀಪ, ಅವೆಲ್ಲ ತಿನ್ನಲ್ಲ ರೀ. ಅವ್ರ ಅಡಿಗೆ ಮಾಡ್ತಾರ ಬಂದು? ಅವ್ರು ನಮ್ದು ಇಲ್ರಿ, ಅವ್ರದ್ದು ಶಾಪ್ ಅದರಿ, ಅವ್ರದ್ದು ಅದು ಶಾಪಿಗೆ ಕೆಲಸ ರೀ ಅವ್ರದ್ದು. ಅವ್ರಿಗೆ ಅಡಿಗೆ ಮಾಡ್ಲಿಕ್ಕೆ ಬರಲ್ವಾ? ಇಲ್ಲ ರೀ, ಬರಲ್ಲ. ಏನು ಬರಲ್ಲ? ಇಲ್ಲ ರೀ, ಹಂಗ ಸ್ವಲ್ಪ ಯಾವಾಗಾರ ಹೆಲ್ಪ್ ಮಾಡ್ತಾರೆ. ಏನಾರ ಹೆಲ್ಪ್ ಅಂದ್ರೆ ಏನಕ್ಕೆ ಮಾಡ್ತಾರೆ? ಸ್ವಲ್ಪ ಅಡಿಗೆ ಮಾಡುವಾಗ ಏನ್ ಕೊಡ್ಲಿ, ಇದು ಕೊಯ್ದು ಕೊಡ್ಲಾ, ಇದನ್ನ ಮಿಕ್ಸ್ ಮಾಡ್ಲಾ ಅಂತೇಳಿ ಹೆಲ್ಪ್ ಮಾಡ್ತಾರೆ. ಅಪರೂಪಕ್ಕೆ ಅನ್ಸುತ್ತಲ್ವಾ? ಹಾ ರೀ. ಹೌದು ಹೌದು ಹೌದು. ಆಯ್ತು, ನೆನ್ನೆಗೆ ಬಿಡುವ ಮೇಡಮ್. ಎಣ್ಣೆ ಕಾದ ಚೆಕ್ ಮಾಡಿ. ಅಲ್ಲ ಹಿಂಗೆ ಅದು ಹಿಂಗೆ ಗೊತ್ತಾಯ್ತು, ಹಿಂಗೆ ಗೊತ್ತಾಯ್ತು ಕಾದಿಲ್ಲ. ಅದಂಗೆ ಮಾಡಬಾರ್ದು, ಬೆರಳು ಕೈ ಹಾಕಿ ಕರೆಕ್ಟ್ ಗೊತ್ತಾಗುತ್ತೆ ಕಾದಿದ್ದಿಲ್ಲ. ಇದನ್ನ ಹಾಕಿ ಬೆರಳು ಹಾಕಿ ನೋಡ್ತೀನಿ. ಓಕೆ, ನಿಮ್ಮ ಐಟಮ್ ಟೇಸ್ಟ್ ಮಾಡ್ತೀನಿ. ನಂಗೊಂದು ತುಂಬ ಕ್ಯೂರಿಯಾಸಿಟಿ ಇದೆ, ತುಂಬ ಚೆನ್ನಾಗಿರೋದು ಅಂತ ನನಗೆ ಧೈರ್ಯ ಇದೆ. ತುಂಬ ಚೆನ್ನಾಗಿದೆ, ಒಂಥರ ಯೂನಿಕ್ ಡಿಶ್ ಅನ್ಸುತ್ತೆ. ಈ ಸಂಜೆ ಥರ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಖುಷಿ ಪಡ್ತಾರೆ. ಚೆನ್ನಾಗಿದೆ, ಮಾಡಲಿಕ್ಕೆ ತುಂಬ ಈಸಿ, ಸಕ್ಕತ್ತಾಗಿದೆ. ಒಂದು ಸೈಡ್ ಶೋರ್ಮಾ ಅಂತಲೂ ಹೇಳ್ಬೋದು ಟೇಸ್ಟು, ಒಂದು ಸೈಡ್ ಮೊಮೋಸ್ ಟೇಸ್ಟ್ ಬರ್ತಿದೆ. ಒಟ್ಟು ಇದು ಚಿಕನ್ ಕರ್ಜಿಕಾಯಿ ಅಷ್ಟೇ. ಓಕೆ, ನಮ್ಮ ಶೋ ನನ್ನ ಫೇವ್ರೆಟ್ ಸೆಗ್ಮೆಂಟ್ ಫ್ಯಾಮಿಲಿ ಜಂಕ್ಷನ್. ಸೊ ಇದರಲ್ಲಿ ಕೆಲವಷ್ಟು ಆಟ ಇರುತ್ತೆ. ಸೊ ಯಾವ ಆಟ ಆಡ್ತೀವಿ ನೋಡೋಣ. ಓಕೆ, ಫ್ಯಾಮಿಲಿ ಜಂಕ್ಷನಲ್ಲಿ ಮೊದಲನೇ ಆಟ. ಸೊ 4 ಜನ 2 ಪೇರ್ ನಿಮಗೆ ಕಾಣಿಸ್ತಿದೆ. ಸಿಂಪಲ್ ಆಟದ ರೂಲ್ಸ್ ಅದನ್ನು ಕೇಳಿ. ನಿಮ್ಮ ಕಣ್ಣಿಗೆ ಬಟ್ಟೆ ಕಟ್ಟಿದೆ, ನಿಮ್ಮ ಕಣ್ಣಿಗೂ ಬಟ್ಟೆ ಕಟ್ಟಿದೆ, ನಿಮ್ಮ ಯಜಮಾನ್ರ ಕಣ್ಣಿಗೂ ಬಟ್ಟೆ ಕಟ್ಟಿದೆ.
ನಿಮ್ಮ ಕೈಲೊಂದು ಪ್ರಾಪರ್ಟಿ ಕೊಡ್ತೀನಿ, ತಗೊಳ್ಳಿ. ಸಿಂಪಲ್. ನೀವು ಯಜಮಾನ್ರನ್ನ ಹೋಗಿ ಹುಡುಕಿ ಬಾಳೆಹಣ್ಣು ಯಾರು ತಿನ್ನಿಸ್ತಾರೆ ಅವರು ವಿನ್ನರ್. 3 ನಿಮಿಷ ಟೈಮ್ ಇದೆ. ನಿಮ್ಮ ಕೈ ಕೊಡಿ. ಈ ಕೈ ಬಟ್ಟು ಹಸ್ಬೆಂಡು ಕೈ ಯೂಸ್ ಮಾಡೋಂಗಿಲ್ಲ, ನೀವೇ ನಿಮ್ಮ ಕೈಯಾರು ಅವ್ರಿಗೆ ತಿನ್ನಿಸ್ಬೇಕು. ಈಗ ಒಂದೆರಡು ಸುತ್ತ ಬನ್ನಿ. ಲ 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 ಇನ್ನೊಂದು ನೋಡಿ ಸುತ್ತಿ. ಹೋಗಿ ಬಾಳೆಹಣ್ಣ ನಿಮ್ಮ ಯಜಮಾನ್ರಿಗೇನೆ ತಿನ್ನಿಸಿ. ಟೈಮ್ ಸ್ಟಾರ್ಟ್ಸ್ ನೌ. ಬನ್ನಿ ಕೂತ್ಕೊಳ್ಳಿ. ಡ್ರನ್ ಹೋಗೋ ಬನ್ನಿ ಕೂತ್ಕೊಳ್ಳಿ. ಅತ್ತಿ ಆಗ್ತದಲ್ಲ, ಹೋಗೋ ಬನ್ನಿ. ನೀವು ಬನ್ನಿ. ನಾವು ಗದಗ ಮಾರ್ಕೆಟಿಗೆ ಹೋಗಿ ಬಂದ್ವಿ. ಗದಗ ಸಿಟಿಗೆ ಹೋಗಿ ಬಂದ್ವಿ ಮಾರ್ಕೆಟಿಗೆ. ಬನ್ನಿ. ಓಕೆ, ಈಗ ನಿಮ್ಮ ಕಣ್ಣು ಬಟ್ಟೆ ತೆಗಿರಿ. ಯಾರಿಗಕ್ಕ ತಿನ್ಸಿದ್ರಿ ಬಾಳೆಹಣ್ಣ? ಅಲ್ಲ, ಬಾಳೆಹಣ್ಣು ತಿನ್ಸೋದಿರ್ಲಿ, ನೀವು ತಿನ್ಸಕ್ ಹೋಗಿದಲ್ಲಿ ಬಿಟ್ರೆ ಸಿಟಿಗೆ ಹೋಗ್ತಿದ್ರಿ ನೀವು. ಹಂಗೆ ನಾ ಕರ್ಕೊಂಡ್ ಬಂದದ್ದು ನಿಮ್ಮನ್ನ. ಟಿ ಹತ್ತಿದ್ರಿ ನೀವು, ಗೊತ್ತಾ? ನಮ್ಮ ಟಿಟಿನ ಹೊಲ ಬರುತ್ತಾ? ಅಯ್ಯೋ ದೇವ್ರೆ. ಬಟ್ ಇರ್ಲಿ, ವೆಲ್ ಡನ್, ಚೆನ್ನಾಗಿ ಆಡಿದ್ರಿ, ಸೂಪರ್. ನೀವು ಯಾರಿಗೆ ತಿನ್ಸಿದ್ರಿ ಬಾಳೆಹಣ್ಣು? ನಾನು ಇವ್ರಿಗೆ ತಿನ್ಸಿದ್ ಕಾಣಿಸಿ. ಹೆಂಗೆ ಹೇಳ್ತೀರ ಅವ್ರಿಗೆ ತಿನ್ಸಿದ್ರಿ ಅಂತ? ಟೆಸ್ಟ್ ಮಾಡಿದ್ರಾ ಫಸ್ಟ್ ಅವ್ರೆ ಅಂತ? ಅದೇ ನೀವು ಲಿಪ್ ಮುಟ್ಟಿದ್ರಿ, ಶೇವಿಂಗ್ ಮಾಡಿದ್ರಾ? ಶೇವಿಂಗ್ ಗಡ್ಡ ಮುಟ್ಟಿದ್ರಾ? ಇರ್ಲಿ. ನಿಮ್ಗೆ ಹೆಂಗೆ ಗೊತ್ತಾಯ್ತು ಅವ್ರೆ ನಿಮ್ಮ ಯಜಮಾನ್ರು ಅಂತ? ಹಂಗೆ ಬರ್ತಾ ಹಂಗೆ ಅವರು ಸೆಂಟ್ ಹಚ್ಕೊಂಡಿದಾರ, ವಾಸನೆಗೆ ಹೋಗ್ಬಿಟ್ಟು. ಸೆಂಟಿಗೆ ಹೋದ್ರ ನೀವು? ನಿಮ್ಮ ಯಜಮಾನ್ರಿಗೆ ಒಂದು ಸೆಂಟ್ ಹಾಕಿದ್ರೆ ನಿಮ್ಗೂ ಹೋಗ್ಬೋದಿತ್ತಲ್ವಾ ಅಕ್ಕ? ನೋಡಿ, ಅವ್ರ ಸೆಂಟ್ ವಾಸನೆಗೇನೆ ಹೋದ್ರು. ನಿಮ್ಮ ಯಜಮಾನ್ರಿಗೆ ಒಂದು ಸೆಂಟ್ ಹಾಕಿದ್ರೆ ಹೋಗ್ಬೋದಿತ್ತಲ್ವಾ ಅಕ್ಕ? ಹೌದಾ? ಓಹೋ. ಸೊ ಇದೊಂದು ಸೆಂಟಿನ ಕತೆ. ಈ ಗೆಲುವಿಗೆ ಕಾರಣನೇ ಒಂದು ಸೆಂಟು ಬರ್ಲಿ ಜ್ವರ ಚಪ್ಪಳಿ. ಈ ಆಟದಲ್ಲಿ ಗೆದ್ದಿರೋದು ಬೇರೆ ಯಾರು ಅಲ್ಲ, ನಮ್ಮ ಸುಮಬಾಯಿ ಅವರು. ಸೊ ಗೆದ್ದಿದ್ದೀರಾ ನೋಡಿ, ಬಾಳೆಹಣ್ಣು ಫಸ್ಟ್ ಹೋಗಿ ತಿನ್ಸಿ ಗೆದ್ದಿದ್ದೀರಾ. ಸೊ ಒಂದು ವಿನ್ನಿಂಗ್ ಸ್ಪೀಚ್ ಕೊಡ್ಬೇಕು ನೀವೀಗ. ನಾವ್ ವಿನ್ ಆಗೋದಕ್ಕೆ ಕಾರಣ ನಮ್ಮ ಮನೆಯವರು. ಇವತ್ತು ಅವ್ರು ಸೆಂಟ್ ಹಾಕೋದಕ್ಕೆ ನಾವು ಗೇಮಲ್ಲಿ ಫಸ್ಟ್ ಆಗಿ ಬಂದಿದ್ದು. ಸೊ 2ನೇ ರೌಂಡ್ಗೆ ಮತ್ತೆ ನಮ್ಮ 2 ಪೇರು ಸಿದ್ಧವಾಗಿದೆ ಆಟ ಆಡಲಿಕ್ಕೆ. ಸೊ ನೋಡೋಣ. ಆಟ ನೋಡಿದ್ರಲ್ವಾ? ಗೊತ್ತಾಯ್ತಲ್ವಾ ಹೆಂಗ್ ಆಡ್ಬೇಕು ಅಂತ? ನೋಡ್ರಿ, ನಿಮ್ಮ ಯಜಮಾನ್ರು ಕೂತಿದ್ದಾರೆ. ನಿಮ್ಮ ಯಜಮಾನ್ರ ಬಗ್ಗೆ ಬಾಳೆಹಣ್ಣು ತಿನ್ಸಿದ್ರೆ ಆಯ್ತು ಅಷ್ಟೇ. ನಿಮ್ಮ ಯಜಮಾನ್ರಲ್ಲಿ ಕೂತಿದ್ದಾರೆ, ನಿಮ್ಮ ಯಜಮಾನ್ರಲ್ಲಿ ಕೂತಿದ್ದಾರೆ, ಗೊತ್ತಿಲ್ವಾ? ಅಲ್ಲಿ ಮುಂದೆನೇ ಕೂತಿದ್ದಾರೆ. ಕರೆಕ್ಟಾಗಿ ತಿನ್ನಿಸಿ. ಯಾರ್ಯಾರು ತಿನ್ಸ್ಬಿಟ್ಟಿರ ಮತ್ತೆ? ರೆಡಿ? ಕೈ ಕೊಡಿ. ಹೋಗಿ ನಿಮ್ಮ ಯಜಮಾನ್ರಿಗೆ ಬಾಳೆಹಣ್ಣು ತಿನ್ನಿಸಿ, ಮೂಸಿ ಅದು ತಿನ್ನಿಸಿ, ಹೆಂಗ ತಿನ್ನಿಸಿ, ತಿನ್ನಿಸಿ. ಹೊರಡಿ. ಲ ಲ ಲ ಲ ಲ ಲ ಲ. ಸೊ ಯಾರಿಗೆ ಇವರು ಭಾಳ ತಿನ್ಸಿದಾರೆ ಅಂತ ನೋಡೋಣ. ನೀವೇ ರಿಮೋಡಿ.
ಅಲ್ಲ ತಿನ್ಸೋದು ತಿನ್ಸ್ತೀರಪ್ಪ, ಏನು ಅಷ್ಟೊಂದು ಯಜಮಾನ್ರು ಯಾರು ಅಂತ ನಿಮಗೆ ಗೊತ್ತಾಗಲ್ವಾ? ಹಿಂಗ ಮಾಡೋದು? ಯಾರಿಗಕ್ಕ ತಿನ್ಸಿದ್ರಿ ಹೋಗಿ? ಅವ್ರಿಗೆ ತಿನ್ಸಿಲ್ವಾ? ಪಕ್ಕ ಯಾರಿಗೆ ನೀವು ಯಾರು ತಿನ್ಸಿದ್ರಿ? ಎಲ್ಲಿ ನಿಮ್ಮ ಯಜಮಾನ್ರಲ್ಲಿ ಕೂತಿದ್ರಾ? ಕುಂತಿದ್ರಿ ಕುಂತಿದ್ದವ್ರು ನೀವು ತಿನ್ಸಿದ್ರಾ? ನೀವಕ್ಕ? ಇಲ್ಲ ನಮ್ಮ ಯಜಮಾನ್ರು ನಿಂತ್ಕೊಂಡಿದ್ರು ಅವ್ರು ತಿನ್ಸಿದ್ದಾರೆ. ಮತ್ತೆ ಈಗ ನೋಡಿದ್ರೆ ಉದ್ಭವ ಮೂಡ್ತಿದಾರ ಕೂತವ್ರೆಲ್ಲ ಹಿಂಗೆ. ಇವಾಗ ಕೂತಿದ್ದೀರಿ ನೀವು. ಹೌದಾ? ಓಕೆ, ಯಾರದಲ್ಲಿ ಗೆದ್ದಿರೋದು ಬೇರೆ ಯಾರು ಅಲ್ಲ, ನಮ್ಮ ಗಾಯತ್ರಿ ಮೇಡಮ್ ಅವರು. ಬರಲಿ ಅವ್ರಿಗೆ ಜೋರ ಚಪ್ಪಾಳೆ. ಸಂಗೀತ ಆಟ ತುಂಬಾ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿತ್ತಾ? ಖುಷಿ ಆಯ್ತಾ? ಅದು ಹೆಂಗ್ ಹೋಗಿ ಅವ್ರಿಗೆ ಹೋಗಿ ತಿನ್ಸಿದ್ರಿ ನೀವು? ಏನು ಒಟ್ಟು ಸ್ವಲ್ಪ ನಿಮ್ಗೇನು ಸ್ಮೆಲ್ ಬಂತು? ಅವರು ಮಿರ್ಚಿ ಹಾಕಿ ಬಂದಿದ್ದಾರೆ, ಆ ಸ್ಮೆಲ್ ಬಂತು ನನಗೆ. ಓ, ಎಲ್ಲಿದೆ ಮಿರ್ಚಿ? ಹಾ, ಹೌದೌದೌದು, ಮಿರ್ಚಿ ಸ್ಮೆಲ್ ಬಂತು. ನಿಮ್ಗೇನು ಸ್ಮೆಲ್ ಬಂತು? ಏನು ಸ್ಮೆಲ್ ಬಂದಿಲ್ಲ, ಹಂಗೋಗಿ ತಿನ್ಸಿದ್ರಾ? ಸೂಪರ್, ಪರವಾಗಿಲ್ಲ, ಇಬ್ಬರು ಚೆನ್ನಾಗಿ ಆಡಿದ್ರಿ. ಓಕೆ, ನಮ್ಮ ಶೋ ಲಾಸ್ಟ್ ಸೆಗ್ಮೆಂಟ್ ಇದು. ನಾನು ಪ್ರಶ್ನೆಗೆ ಹೇಳ್ತೀನಿ, ಎಲ್ಲರೂ ಉತ್ತರ ಕೊಡ್ತೀರಿ ಅಷ್ಟೇ. ಪ್ರಶ್ನೆ ಸಿಂಪಲ್. ಮೇಡಮು ಈ ಮನೆಗೆ ಯಾಕೆ ಗೃಹಲಕ್ಷ್ಮಿ ಅಂತ ಅಷ್ಟೇ. ಸೊ ಎಲ್ರಿಗೂ ಮೇಡಮ್ ಗೊತ್ತಿದೆ ಅಲ್ವಾ? ಸೊ ಮೇಡಮ್ ಬಗ್ಗೆ ಹೇಳಿದ್ರೆ ಆಯಿತು. ಸೊ ಫಸ್ಟು ಸರ್ ನೀವು ಹೇಳಿ. ಬೋಲ್ರೆ ಕೇಸೆ ಅಪ್ಪಾಜಿ, ಓ ಕ್ಯಾ ಕರ್ತಾ ಹೈ? ಓ ಬೋಲ್ ರೇ ಅಂಕಲ್, ಕ್ಯಾ ಚೆನ್ನಾಗದಾರ್ರಿ. ಎಲ್ಲರಿಗೂ ಸಪೋರ್ಟ್ ನೋಡ್ಕೊಂಡು ಹುಡುಗರಿಗೆ ನಮ್ಗೆ ಕಾಳಜಿ ಮಾಡ್ತಾರೆ ರೀ. ಟೈಮ್ ಸ್ಟಾರ್ ಊಟ ಮಾಡ್ತಾರೆ, ಅಡುಗೆ ಮಾಡ್ತಾರೆ, ತಿನ್ನಿಸ್ತಾರೆ, ತಿನ್ನಿಸ್ತಾರೆ ರೀ, ಮುದ್ದು ಮಾಡ್ತಾರೆ, ಸಿಟ್ಟು ಮಾಡ್ತಾರೆ ರೀ. ಮುದ್ದು ಮಾಡಿದ್ಮೇಲೆ ಸಿಟ್ಟು ಮಾಡಲೇಬೇಕು ಅಲ್ವಾಗ? ಮಾಡಲೇಬೇಕು. ಹೌದು. ಓಕೆ, ಥ್ಯಾಂಕ್ ಯು. ಅಪ್ಪಾಜಿ ನೀವು ಹೇಳಿ. ನಮ್ಮ ಸೊಸೆ ನೋಡ್ರಿ, ಮನೆಗೆ ಒಂದು ಗೃಹಲಕ್ಷ್ಮಿ. ಯಾಕಂದ್ರೆ ಮನೆ ಹೌದು ಅಲ್ದು ಎಲ್ಲ ನಿಭಾಯಿಸ್ಕೊಂಡು ಹೋಗುವಂಥದ್ದು ಹೆಣ್ಮಗಳು. ಹೌದು. ಯಾಕಂದ್ರೆ ಏನು ಕೊಂದು ಕೊರತೆ ಏನೂ ಇದ್ದು ನಿಭಾಯಿಸುವಂಥ ಹೋಗುವಂಥದ್ದು ಒಂದು ಹೆಣ್ಣು. ಈಗ ನೋಡ್ರಿ, ಮಕ್ಕಳದು ಒಂದು ಆಯ್ತು, ಶಾಲೆ ಕಲಿಯೋರ್ದು ಆಯ್ತು, ಗಂಡು ಬಂದರು ಒಂದು ಟೈಮಿಗೆ ಬರೋದು ಅಂತ ಹೋಗೋದು, ಅವ್ರಿಗೆ ಬಂದು ನಿಭಾಯಿಸೋದು, ಅವ್ರಿಗೆ ಮಾಡಿಕೊಡೋದು, ಅವ್ರಿಗೆ ಊಟ ಮುಟ್ಟಕ್ಕೆ ಕೊಡೋದು, ಕುಂದು ಕೊರತೆ ಏನೂ ಇಲ್ದಾರಾಗ ಅವ್ರಿಗೆ ಸಂಭಾಳಿಸ್ಕೊಂಡು ಹೋಗೋದು ಒಂದು ಕರ್ತವ್ಯ ಅವ್ರದ್ದು ಮಾಡ್ಕೊಂಡು ಹೋಗ್ತಾರೆ. ಇದಕ್ಕಿಂತ ಹೆಚ್ಚಿಂದ ಏನು ಮಕ್ಕಳು ಮರಿಯೋದು ಕಾಳಜಿ ಮಾಡ್ತಾರೆ, ಎಲ್ಲನೂ ಮಾಡ್ತಾರೆ. ಒಂದು ಹೆಣ್ಣು ಅಂದ್ರೆ ಗೃಹಲಕ್ಷ್ಮಿ ತ್ಯಾಗ ಅಂದರೆ ಎಲ್ಲ ನಿಭಾಯಿಸ್ಕೊಂಡು ಹೋಗುವಂಥ ಹೆಣ್ಣಿಗೆ ಗೃಹಲಕ್ಷ್ಮಿ ಅಂತ ಹೇಳ್ತಾರೆ. ನಮ್ಮದು ದೊಡ್ಡ ಫ್ಯಾಮಿಲಿ ರೀ. ಫ್ಯಾಮಿಲಿ ಒಳಗೆ ಎಲ್ಲ ಥರದ್ಲಿದ್ದೂ ನಮ್ಮ ಅನುಭವನೇ ಐತಿ. ಯಾವ್ದು ರೀತಿ ಅಂದರೆ ಮನೆಯವ್ರು ಸೊಸೆ ಬಂದು ಸೊಸೆಗೆ ಒಂದು ಒಳ್ಳೆಯ ದಾರಿ ತೋರಿಸೋದು, ಒಳ್ಳೆಯ ಮಾರ್ಗದರ್ಶನ ಕೊಡೋದು, ಮತ್ತು ಗಂಡನಿಗೆ ಹೆಂಗೆ ದೊಡ್ಡವ್ರು ಬಂದು ಮನೆಯಾಗ ಹೆಂಗೆ ಮರ್ಯಾದೆ ಕೊಡಬೇಕು ಅವೆಲ್ಲ ಕಲಿಸ್ಕೊಟ್ಟಿವಿ. ನಾವು 7 ಮಂದಿ ಅಂತಂದ್ರೆ ಅದರಲ್ಲಿ ಲಾಸ್ಟ್ ನಾನು 4 ಜನ ಅಕ್ಕಾರು, ಒಟ್ಟು ಟೋಟಲ್ 11 ಜನ. 10 ಜನ ನನ್ನಿಂದ ಮೇಲ್ಗಡೆ ಇದ್ದಾರೆ. ಹೌದು ಹೌದು, 10 ಜನ ಮೇಲ್ಗಡೆ. ಮತ್ತು ಅವ್ರದ್ದು ನಮಗೆ ಎಕ್ಸ್ಪೀರಿಯನ್ಸ್ ಐತಿ. ಹೌದು, 6 ಮಂದಿ ವೈನಿಯವರು ನಮಗೆ. ಅದಕ್ಕೆ ಎಲ್ಲರೂ ನಮ್ಮ ದೊಡ್ಡ ವೈನಿ ಮಗ ರೀ, ದೊಡ್ಡ ಅಣ್ಣನ ಮಗ. ಮತ್ತು ಇವು ಏನೈತಲ್ಲ, ನಮ್ಮ ಸೊಸೆ ಆದ್ರೂ ಬಂದು ನಮ್ಮ ಮಾವಾರ ಅಂತ ಕಿಮ್ಮತ್ತು ಕೊಡ್ತಾರೆ. ಎಲ್ಲ ಏನು ಬಂದ್ರೂ ಭಾಳ ಮರ್ಯಾದೆ ಕೊಟ್ಟು ಕುಂದು ಕೊರತೆ ಇಲ್ದಂಗೆ ನೋಡ್ಕೊಂಡು ಹೋಗ್ತಾರೆ. ಇವರೆಲ್ಲ ಇದು ಇರೋ ಮತ್ತೆ ಗೃಹಲಕ್ಷ್ಮಿ ಅವರೇ. ಮತ್ತೆ ಒಂದು ಮನೆಗೆ ದಾರಿದೀಪ, ಮನೆ ಬೆಳಗುವ ಗೃಹಲಕ್ಷ್ಮಿ. ಬಂದು ಹೋಗುವವರಿಗೆ ಎಲ್ಲವನ್ನು ಸಹಕರಿಸ್ಕೊಂಡು ನೋಡಿಕೊಂಡು ಬಂದವರೆಲ್ಲನೂ ಯಾವ ರೀತಿ ಯಾವ ಥರ ಇವರಿಗೆ ಮಾನ ಮರ್ಯಾದೆ ಎಲ್ಲನೂ ಕೊಟ್ಟು ಸಹಕರಿಸಿ ಒಂದು ಒಳ್ಳೆಯ ದಾರಿಯನ್ನು ತೋರಿಸ್ಕೊತ, ಒಳ್ಳೆಯ ಅಭಿಪ್ರಾಯವನ್ನು ಕೊಡ್ಕೊತ, ಎಲ್ಲರಿಗೂ ಬಂಧು ಬಳಗದವರಿಗೆ ಯಾವ ರೀತಿ ನಡ್ಕೋಬೇಕು ಮಾಡ್ಕೋಬೇಕು ಅನ್ನೋದು ಒಂದು ಹೆಣ್ಣಿಗಿರುತ್ತೆ ಹೊರತು ಬೇರೆ ಯಾರಿಗಿರೋಲ್ಲ. ಹಾಗಾಗಿ ಈ ಗೃಹಲಕ್ಷ್ಮಿ ಅಂದರೆ ಮನೆಗೆ ಬರೋವರೆಗೆ ನಮ್ಮ ಗೃಹಲಕ್ಷ್ಮಿ. ಆ ಗೃಹಲಕ್ಷ್ಮಿ ಒಂದು ಆ ವೈಭವನೇ ಬೇರೆ. ಆ ಮನೆಗೆ ಒಂದು ಕಳ ತರ್ತಾರೆ, ಇವತ್ತು ಗೃಹಲಕ್ಷ್ಮಿ ಅಂತ ಗೃಹಲಕ್ಷ್ಮಿ ಇರ್ತಾರೆ ಅಂತ ಹೇಳ್ತಾನೆ. 2 ಮಾತನ್ನು ಮುಗಿಸ್ತಿದ್ದೀನಿ. ಧನ್ಯವಾದಗಳು. ನಮ್ಮ ಬಾಬೀಜಿ ನಮ್ಮ ಬಾಬೀಜಿ ಹೇಳಿ ಬಾಬೀಜಿ ಬಗ್ಗೆ ಹೇಳಿ. ಬಾಬೂಜಿ ಬಗ್ಗೆ ಹೇಳಿ. ಬಾಬೂಜಿ ನಮ್ಮ ಬಾಬಿಯವರು ನಮಗೆ ನಾವು ಬಂದ್ರೆ ಕಾಳಜಿ ಭಾಳ ಮಾಡ್ತಾರೆ. ಬಂದರೆ ನಮಗೆ ಊಟ ಮಾಡಲಾರ್ದೆ ಕಳಿಸೋದಿಲ್ಲ. ಬಂದರೆ ಬಾಬಿಯವರು ನಮಗೆ ಭಾಳ ಚಂದ ಅನಿಸ್ತಾರೆ. ಸೂಪರ್.
ಥ್ಯಾಂಕ್ ಯು ಬಾಬೂಜಿ. ನಮ್ಮ ಅಕ್ಕ ರೀ ನಾವು ನೆಗ್ಯಾರ ರೀ ಚೆನ್ನಾಗಿರ್ತಾರ್ರಿ. ಯಾವಾಗ ನಾವು ಬಂದ್ರು ಅವ್ರು ನಮಗೆ ಊಟ ಮಾಡಿ ಅಂತ ಹೇಳಿನೇ ಊಟ ಮಾಡಿಸಿನೇ ಕಳಿಸ್ತಾರೆ. ಯಾವಾಗ ಬಂದ್ರು ಕುತ್ಕೊಳ್ಳಿ ಅಂತ ರೆಸ್ಪೆಕ್ಟ್ ಕೊಡೋದು. ನಾವು ಅಕ್ಕ ತಂಗಿಯರು ಒಂದೇ ತಾಯಿ ಮಕ್ಕಳು ತರ ಇದೀವ್ರಿ. ಆ ಥರ ಇದು ಮಾಡ್ತಾರೆ. ಆಮೇಲೆ ನೀವು ಒಂದೇ ತಾಯಿ ಮಕ್ಕಳು ತರ ಇದ್ದೀರಾ. ಇವ್ರು ನಮ್ಮ ಅಕ್ಕರಾಗ್ಬೇಕು ಸರ್. ಮೇಡಮ್ ಹೇಳಿ. ಭಾಳ ರೆಸ್ಪೆಕ್ಟ್ ಕೊಡ್ತಾರೆ ಸರ್. ಬಂದರು ಊಟ ಮಾಡಿಸ್ತಾರೆ. ಹೋಗ್ಬೇಕಂದ್ರು ನಮಗೆ ಇನ್ಫಾರ್ಮ್ ಮಾಡಿ ಕರ್ಕೊಂಡು ಹೋಗ್ತಾರೆ ಸರ್. ಎಲ್ಲೇ ಟ್ರಿಪ್ಪಿಗೆ ಹೋದ್ರು ನಮ್ಗೊಂದು ಇನ್ಫಾರ್ಮೇಶನ್ ಕೊಟ್ಟು ಕರ್ಕೊಂಡು ಹೋಗ್ತಾರೆ ಸರ್ ಜೋಡಿ. ನಾವೆಲ್ಲರೂ ಹಂಗೆ ನೆಗಣ್ಣಿ ಆ ಥರ ಏನಿಲ್ಲ ಸರ್. ಸಿಸ್ಟರ್ಸ್ ಇದ್ದಂಗೆ ಇದೆ ಸರ್ ಎಲ್ಲರೂ. ಓಕೆ ಸೂಪರ್. ನೆಕ್ಸ್ಟ್ ಮಗಳಿ ಕೊಡಿ. ಬೋಲು ಸುನಂದ, ಭಾಗ್ಯಲಕ್ಷ್ಮಿ, ಸೌಭಾಗ್ಯಲಕ್ಷ್ಮಿ ಹೇಳಿ. ಅಷ್ಟಲಕ್ಷ್ಮಿ, ವರಮಹಾಲಕ್ಷ್ಮಿ ಹೇಳಿ ಅಮ್ಮನ ಬಗ್ಗೆ. ಮಮ್ಮಿ ಅಂದರೆ ಎಲ್ಲ ಕೇರ್ ಮಾಡ್ತಾರೆ ಮತ್ತು ನಮಗೆ ಎಲ್ಲೇ ಹೋದರೂ ಸಪೋರ್ಟ್ ಮಾಡ್ತಾರೆ. ನಮ್ಮ ಸ್ಟಡೀಸಲ್ಲೂ ಎಲ್ಲ ಸಪೋರ್ಟ್ ಮಾಡಿದ್ದಾರೆ ನಮಗೆ. ಬೆಸ್ಟ್ ಫ್ರೆಂಡ್ ಇದ್ದಂಗೆ ಬೆಸ್ಟ್ ಫ್ರೆಂಡ್ಸ್. ಹೌದಾ? ಮದುವೆ ಇದೆ ನಿಮಗೆ? ಇಲ್ಲ. ಇಲ್ವಾ? ಯಾವಾಗ ಮದುವೆ? ಮದುವೆ ಇನ್ನು ಫಿಕ್ಸ್ ಆಗಿಲ್ರಿ ಇನ್ನು. ಫಿಕ್ಸ್ ಆಗಿಲ್ವಾ? ಇನ್ನು ಯಾಕಂದ್ರೆ ಜಾಬ್ ಮಾಡ್ಬೇಕಲ್ರಿ ಇನ್ನು. ಹೌದೌದು. ಜಾಬ್ ಆಗೋ ಮಟ್ಟ ಎಲ್ಲೂ ಏನು ಮಾಡೋಂಗಿಲ್ಲ. ಹುಡುಕ್ತಿದ್ದೀರಾ? ಹುಡುಕಿ ನಮ್ಮ ಮನೆಗೆ ನಾವು ಹುಡ್ಕೊಂಡ್ರೆ ಅವರೇ ಹುಡುಕ್ ಬರ್ತಾರೆ. ಹೌದಾ? ಓ ಬೆಸ್ಟ್ ಅದು. ಗಂಡವರು ಬರ್ತಾರೆ ನಮ್ಮ ಕಡೆ. ಯಾರು ಹುಡುಕ್ಬೇಡಿ, ಅವರೇ ಬರ್ತಾರಂತೆ. ನೀವು ಹುಡುಕ್ಬೇಡಿ. ಓಕೆ ಸೂಪರ್. ಆಂಟಿ ಈ ಮನೆಗೆ ಬಂದಾಗ ಇದು ನಮ್ಮ ಮನೆ ಥರನೇ ಫೀಲ್ ಆಗುತ್ತೆ. ಅಷ್ಟು ಕ್ಲೋಸ್ನೆಸ್, ಅಟ್ಯಾಚ್ಮೆಂಟ್. ಅಂತೆ ಯಾವಾಗಲೂ ಆ ರೆಸ್ಪಾನ್ಸಿಬಿಲಿಟಿ, ಆ ಕೇರಿಂಗ್ ಎಲ್ಲ ಇದೆ. ಜಸ್ಟ್ ಥ್ಯಾಂಕ್ಸ್ ಆಂಟಿ. ಸೂಪರ್. ಲಾಯಲ್ ಅಂದ್ರೆ ಲಾಯಲ್. ಅಡ್ವೊಕೇಟ್. ಪ್ರಿಯಾಂಕಾ ಮಮ್ಮಿ ಫಸ್ಟ್ ಕ್ಲಾಸ್ ಪಿಚ್ ಬೋಲೋ. ಮಮ್ಮಿ ಎಲ್ಲದಕ್ಕೂ ಭಾಳ ಸಪೋರ್ಟ್ ಮಾಡ್ತಾರೆ. ನಾವು ಎಲ್ಲರೂ ಸಿಸ್ಟರ್ಸ್ ಇದ್ದಂಗೆ ಇದೀವಿ. ಹ್ಯಾಸ್ ಲೈಕ್ ಬೆಸ್ಟ್ ಫ್ರೆಂಡ್ಸ್. ರೇಖಾ ಹೆಂಗ ಅವರು ನಮ್ಗೆ ಹಂಗೆ ಫುಲ್ ಚಿಲ್ಡ್ ಅದಾರೆ ಮಮ್ಮಿ. ಏನಿದ್ರು ಎಲ್ಲ ಹೋಗಿ ಫಸ್ಟ್ ಹೋಗಿ ಮಮ್ಮಿಗಳ ಮಟ್ಟ ಸಮಾಧಾನ ಇರಲ್ಲ. ಏನಿದ್ದು ಎಲ್ಲ ಫಸ್ಟ್ ಹೋಗಿ ಮಮ್ಮಿಗೆ ಹೇಳ್ತೀವಿ, ಆಮೇಲೆ ಪಪ್ಪ ಹೇಳ್ತೀವಿ. ಎಲ್ಲರೂ ಮಸ್ತ್ ಅದೀವಿ, ಫ್ರೆಂಡ್ಸ್ ಇದ್ದಂಗೆ. ಚಿಲ್ಲಾಗಿದ್ದೀರಾ, ಜಾಲಿಯಾಗಿರ್ತೀರಾ. ಸೂಪರ್. ನಮಸ್ಕಾರ ರೀ. ನಮಸ್ಕಾರ. ನಮ್ಮ ಮಗಳ ಬಗ್ಗೆ ಎಲ್ಲರೂ ಒಳ್ಳೆ ಚರ್ಚೆ ಮಾಡ್ಯಾರೇನ್ರಿ. ನಮ್ಮ ಮಕ್ಕಳು ದೀಡ್ ಸುದ್ದಿ ಇತ್ತು ಹೊತ್ತಾಗ ಹ್ಯಾಂಗೆ ಬರ್ತಾರೋ ಏನು ಮಾಡ್ತಾರೋ ಅನ್ನೋದು ಚಿಂತೆ ಭಾಳ ಐತ್ರಿ. ಏನೋ ಇಷ್ಟು ಹೆಸರು ತಂದಾರಲ್ರಿ. ಧನ್ಯವಾದ. ನಮ್ಮ ಸಿಸ್ಟರ್ ಸರ್ ನಮಗೆ ಭಾಳ ಕಾಳಜಿ ಮಾಡ್ತಾರೆ ಸರ್. ಅವರು ನಮಗಾಯ್ತು, ನಮ್ಮ ಮಕ್ಕಳಿಗಾಯ್ತು, ಯಾರೇ ಬರಲಿ ರೀ, ಒಟ್ಟು ಮನೆಗೆ ಬಂದರೆ ಅವ್ರಿಗೆ ಅಷ್ಟು ಖುಷಿ. ಅವ್ರಿಗೆ ಊಟ ಮಾಡಿಸ್ದೇ ಬಿಡೋದಿಲ್ಲ. ಸ್ವಲ್ಪ ಏನಾದರೂ ನಾವು ಬೇಜಾರು ಮಾಡ್ಕೊಂಡಿದ್ರೆ ಅವರು ಕೇಳೋ ಮಟ್ಟ ಬಿಡೋದಿಲ್ಲ. ಒಂಥರ ತಾಯಿ ಥರನೇ, ಸೆಕೆಂಡ್ ತಾಯಿ. ಓಕೆ ಮೇಡಮ್, ನಿಮ್ಮ ಬಗ್ಗೆ ಇಷ್ಟೆಲ್ಲ ಮಾತಾಡಿದ್ರಿ. ಕೊನೆದಾಗಿ ನೀವು ಹೇಳ್ಬೇಕು, ನಿಮ್ಗೆ ಏನು ಅನ್ನಿಸಿದೆ, ಅವ್ರಿಗೇನು ಹೇಳ್ತೀರಾ ಕೊನೆದಾಗಿ? ಎಲ್ಲರಿಗೂ ನಮ್ದು ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತೀವಿ. ಭಾಳ ಖುಷಿ ಆಯ್ತು ರೀ. ನೀವು ತುಂಬ ಹತ್ರಿ, ನಾನು ನೋಡಿದೆ. ನೀವು ಹೊರಡೋದು ತುಂಬ ಎಮೋಷ್ನಲ್ ಆದ್ರಿ ನೀವು ಎಲ್ಲರೂ ಹೇಳ್ಬೇಕಾದ್ರೆ. ಎಲ್ಲರ ಮಾತು ಕೇಳಿ ಖುಷಿಲಿಂದ ಆನಂದ ಬಾಷ್ಪ ಬರಕತ್ತಿದ್ರಿ. ನಗುವಿನ ಜೊತೆ ಖುಷಿವಿನ ಹಳು. ನಗುವಿನ ಜೊತೆ ಅದನ್ನು ಬೇಕು. ಓಕೆ ಸೂಪರ್. ಇಡೀ ನಿಮ್ಮ ಫ್ಯಾಮಿಲಿಗೆ ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಜೊತೆ ಕೂತ್ಕೊಂಡು ಮಾತಾಡಿದ್ರಿ, ಒಂದಿಷ್ಟು ನಿಮ್ಮ ಫ್ಯಾಮಿಲಿ ಕಥನ ಹಂಚ್ಕೊಂಡ್ರಿ, ಒಳ್ಳೆ ಚಿಕನ್ ಡಿಶ್ ಮಾಡಿದ್ರಿ. ಸೊ ನಂಗಂತೂ ಭಾಳ ಖುಷಿ ಆಯಿತು ಅಂತ ಹೇಳ್ತಾ ಇವತ್ತಿನ ಸಂಜೆಗೆ ಮುಗಿಸ್ತಿದ್ದೆ. ಅದಕ್ಕಿಂತ ಮುಂಚೆ ನಮ್ಮ ಸಿರಿ ಕನ್ನಡ ಚಾನಲ್ನ ನಿಮ್ಗೆ ಚಿಕ್ಕ ಪ್ರೈಸ್ ನಿಮ್ಮ ಫ್ಯಾಮಿಲಿಗೆ. ಓಕೆ, ಇಲ್ಲಿಗೆ ನಾವು ಸಂಜೆಗೆ ಮುಗಿಸ್ತಿದ್ದೀವಿ. ನೀವು ನೋಡ್ತಿದ್ದೀರಾ ನಮ್ಮ ಮನೆ ಗೃಹಲಕ್ಷ್ಮಿ. ಸೊ ನಾವು ನಿಮ್ಮ ಮನೆಗೆ ಬರಬೇಕು, ನೀವು ಮಾಡಬೇಕಾಗುತ್ತೆ ಇಷ್ಟೇ. ನಮ್ಮ ಟಿ ವಿ ಡಿಸ್ಪ್ಲೇಗಳು ನಂಬರ್ ಇದೆ. ಆ ನಂಬರ್ಗೆ ವಾಟ್ಸಪ್ಪಲ್ಲಿ ಫೋಟೋಸ್ ಇರ್ಬೋದು, ವೀಡಿಯೋಸ್ ಇರ್ಬೋದು, ಏನಿದ್ರು ಕಳಿಸಿ. ನಾವು ನಿಮ್ಮ ಮನೆಗೆ ಬರ್ತೀವಿ, ನಿಮ್ಮ ಊರಿಗೆ ಬರ್ತೀವಿ, ನಿಮ್ಮ ಜೊತೆ ಮಾತಾಡ್ತೀವಿ ಅಂತ ಹೇಳ್ತೀವಿ. ಸಂಜೆಗೆ ಮುಗಿಸ್ತಾ ಇದ್ದೀವಿ. ನೀವು ನೋಡ್ತಿದ್ದೀರಾ ನಮ್ಮ ಮನೆ ಗೃಹಲಕ್ಷ್ಮಿ.